ಮಿರಾಕಲ್ ಟಚ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಸ್ಪೀಡ್ ನ್ಯೂಸ್ ಕನ್ನಡ. ಮಿರಾಕಲ್ ಟಚ್ ಡಾಕ್ಟರ್ ನೀರಪ್ರಸಾದ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನವ್ಯ. ಮಿರಾಕಲ್ ಟಚ್. ವೀಕ್ಷಕರೇ, ಕೆಲವು ದಿನದಿಂದ ನಾವು ನೋಡ್ತಾ ಇದ್ವಿ ಬಂಜಿತನ ಯಾಕೆ ಆಗುತ್ತೆ, ಮತ್ತು ಅದಕ್ಕೆ ಯಾವೆಲ್ಲ ರೀತಿಯಾದಂತಹ ಟ್ರೀಟ್ಮೆಂಟ್ಸ್ ಇದೆ, ಯಾವ ರೀತಿಯಾದಂತಹ ಸ್ಟೆಪ್ಸ್ ಮತ್ತು ಪ್ರೊಸೀಜರ್ನ ನಾವು ಫಾಲೋ ಮಾಡಬೇಕಾಗತ್ತೆ ಆ ಒಂದು ಟ್ರೀಟ್ಮೆಂಟಲ್ಲಿ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಇದ್ವಿ ನಾವು. ಇನ್ನು ಯಾವ ರೀತಿಯಾದಂತಹ ಪ್ರೊಸೀಜರ್ನ ನಾವು ಫಾಲೋ ಮಾಡಿದ್ರೂ ಕೂಡ ಯಾಕೆ ಫೇಲ್ಯೂರ್ ಆಗುತ್ತೆ, ಕೆಲವೊಂದು ಟ್ರೀಟ್ಮೆಂಟ್ಸಲ್ಲಿ ಯಾಕೆ ಫೇಲ್ಯೂರ್ ಆಗುತ್ತೆ. ಫಾರ್ ಎಕ್ಸಾಂಪಲ್ IVF ಕೇಸಲ್ಲಿ ಯಾಕೆ ಫೇಲ್ಯೂರ್ಸ್ ಆಗುತ್ತೆ, 2 ಅಟೆಂಪ್ಟ್ಸ್ ಮಾಡಿದ್ರು 3 ಅಟೆಂಪ್ಟ್ಸ್ ಮಾಡಿದ್ರು ಕೂಡ ಫೇಲ್ಯೂರ್ ಆಗ್ತಾನೆ ಇರುತ್ತೆ. ಯಾಕೆ, ಮತ್ತು ಅದಕ್ಕೆಲ್ಲ ಏನೆಲ್ಲ ಪ್ರೊಸೀಜರ್ ಇದೆ, ನೆಕ್ಸ್ಟ್ ಇನ್ನು ಯಾವ ರೀತಿ ಸ್ಟೆಪ್ಸ್ ನಾವು ಫಾಲೋ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತು ನಮ್ಮ ಜೊತೆ ತಿಳಿಸ್ಕೊಡೋಕ್ಕೆ ಮಿರಾಕಲ್ IVF ಹಾಸ್ಪಿಟಲ್ನ IVF ಸ್ಪೆಷಲಿಸ್ಟ್ ಆದಂತಹ ಡಾಕ್ಟರ್ ರೇಖಾ ರಾಜೇಂದ್ರ ಕುಮಾರ್ ಅವರಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ವೀಕ್ಷಕರೇ, ನೀವು ಕೂಡ ಕಾರ್ಯಕ್ರಮ ನೋಡ್ತಾ ಇದ್ರೆ, ಅಕಸ್ಮಾತ್ ನೀವು ಡಾಕ್ಟರ್ ಜೊತೆ ಮಾತನಾಡಬೇಕು ಅಂತ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕರೆಯನ್ನು ಮಾಡೋ ಮೂಲಕ ನೀವು ಡಾಕ್ಟರ್ ಜೊತೆ ಮಾತನಾಡಬಹುದು. ಮ್ಯಾಮ್, ಎಸ್, ಬಿಕಾಸ್ ನಾವು ನೋಡ್ತಾ ಇದ್ವಿ ಕಳೆದ ದಿನಗಳಲ್ಲಿ ಯಾವ ರೀತಿ ನೀವು ಹೇಳ್ತಾ ಇದ್ರಿ ಅಂತ, ಯಾವ ರೀತಿ ಟ್ರೀಟ್ಮೆಂಟ್ಸ್ ಇರುತ್ತೆ, ಯಾವ ರೀತಿ ಅದನ್ನು ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ. ಇನ್ನು ಕೆಲವೊಂದು ಟ್ರೀಟ್ಮೆಂಟ್ಸ್ ಮತ್ತು ಪ್ರೊಸೀಜರ್ನ ಫಾಲೋ ಮಾಡಿದ್ರು ಕೆಲವೊಂದು ಬಾರಿ IVF ಟ್ರೀಟ್ಮೆಂಟ್ಸ್ ಫೇಲ್ಯೂರ್ ಆಗುತ್ತೆ. ಸೊ ಇಂತಹ ಸಿಚುಯೇಷನಲ್ಲಿ ಯಾವ ರೀತಿ ನಿರ್ಮಾಣ ಆಗುತ್ತೆ ಅಂತ ನೆಕ್ಸ್ಟ್ ಸ್ಟೆಪ್ಸ್ನ ಹೇಳೋದಾದರೆ, ಫಸ್ಟ್ಲಿ ಬರೋದು ಎಂಡೋಮೆಟ್ರಿಯಲ್ ಸ್ಕ್ರಾಚಿಂಗ್. ಅಂದರೆ ಏನು ಮ್ಯಾಮ್ ಎಂಡೋಮೆಟ್ರಿಯಲ್ ಸ್ಕ್ರಾಚಿಂಗ್ ಅಂದರೆ? ಎಂಡೋಮೆಟ್ರಿಯಲ್ ಸ್ಕ್ರಾಚ್ ಅಂದರೆ ನಾವು ಮುಂಚಿಂದ ಇದನ್ನು ಮಾಡ್ಕೊಂಡು ಬಂದಿದ್ದೀವಿ. ಇದು ತುಂಬಾ ಸರಳವಾದಂತಹ ಪ್ರೊಸೀಜರು. ಇದರಲ್ಲಿ ಏನು ಮಾಡ್ತೀವಿ ಅಂತಂದರೆ, ನಾವು ಈ IVFಗಿಂತ ಮುಂಚೆ, ನಾನು ನಿಮಗೆ ಲಾಸ್ಟ್ ಟೈಮೇ ಹೇಳಿದೆ, IVF ಮಾಡೋಕ್ಕೆ ಮುಂಚೆ ನಾವು ಹಿಸ್ಟ್ರೋಸ್ಕೋಪಿ ಅಂತ ಮಾಡ್ತೀವಿ, ಆಫೀಸ್ ಹಿಸ್ಟ್ರೋಸ್ಕೋಪಿ ಅಂತ ಮಾಡ್ತೀವಿ. ಅರ್ಥಾತ್ ಸಣ್ಣದಾದಂತಹ ಒಂದು 3 ಮಿಲಿಮೀಟ್ರ್ ಅಗಲ ಇರುವಂತಹ, ಅಂದರೆ ಒಂದು ಬರೆಯೋ ಪೆನ್ನಿಗಿಂತನೂ ತೆಳುವಾಗಿರುವಂತಹ ಒಂದು ಸ್ಮಾಲ್ ಇನ್ಸ್ಟ್ರೂಮೆಂಟ್ ಪಾಸ್ ಮಾಡ್ತೀವಿ. ಅದರ ಎಂಡಲ್ಲಿ ದುರ್ಬೀನ್ ಇರುತ್ತೆ ಅಂತೆಲ್ಲ ನಿಮಗೆ ಹೇಳಿದ್ದೆ. ಇದು ಹಿಸ್ಟ್ರೋಸ್ಕೋಪಿ ಅಂತ ಹೇಳ್ತೀವಿ. ಸೊ ಈ ಎಂಡೋಮೆಟ್ರಿಯಲ್ ಸ್ಕ್ರಾಚಿಂಗನ್ನು ಮಾಡುವಾಗ ನಾವು ಹಿಸ್ಟ್ರೋಸ್ಕೋಪ್ ಬಳಸ್ತೀವಿ. ಹಿಸ್ಟ್ರೋಸ್ಕೋಪಿ ಮಾಡಿಕೊಂಡು ಯೂಟ್ರಸ್ ಒಳಗಡೆ ಎಲ್ಲ ಚೆಕ್ ಮಾಡಿದಾಗ ಆ ಕ್ಯಾವಿಟಿ ಎಲ್ಲ ಸರಿ ಇದೆಯಾ ಅಂತ ನೋಡ್ಕೊಳ್ತೀವಲ್ಲ ಯೂಟ್ರಸ್ ಒಳಗಡೆ, ಆಗ ಈ ಎಂಡೋಮೆಟ್ರಿಯಲ್ ಸ್ಕ್ರ್ಯಾಚಿಂಗ್ ಅನ್ನುವ ಪ್ರೊಸೀಜರ್ನು ಅದೇ ಟೈಮಿಗೆ ಮಾಡಿಬಿಡ್ತೀವಿ. ಅಂದರೆ ಆಫೀಸ್ ಹಿಸ್ಟ್ರೋಸ್ಕೋಪಿ ಟೈಮಲ್ಲೇ ಈ ಎಂಡೋಮೆಟ್ರಿಯಲ್ ಸ್ಕ್ರ್ಯಾಚಿಂಗ್ ಅನ್ನೋದು ಮಾಡ್ತೀವಿ. ಈ ಎಂಡೋಮೆಟ್ರಿಯಲ್ ಸ್ಕ್ರ್ಯಾಚಿಂಗ್ ಅಂದರೆ ಏನು ಅಂದರೆ, ಇದು ದೊಡ್ಡ ಪ್ರೊಸೀಜರ್ ಏನೂ ಅಲ್ಲ, ಇದು ಪೇನ್ ಏನೂ ಆಗೋದಿಲ್ಲ, ಇದು ಒಂದು 5 ನಿಮಿಷ ಟೈಮು ಕೂಡ ಬೇಕಾಗಿಲ್ಲ. ನಾವು ಆ ಗರ್ಭಕೋಶದ ಮೇಲ್ಗಡೆ, ಅಂದರೆ ಒಳಗಿನಿಂದಲೇ ಗರ್ಭಕೋಶದ ಮೇಲ್ಭಾಗದಲ್ಲಿ ನಾವು ಕೆಲವು ಗೆರೆಗಳನ್ನ ಹಾಕ್ತೀವಿ. ಅಂದರೆ ಅದನ್ನು ಸ್ವಲ್ಪ ನಾವು ಕೆರಿತೀವಿ ಅನ್ನಂಗೆ ಹೇಳ್ಬೋದು. ಗರ್ಭಕೋಶ ಸ್ಕ್ರ್ಯಾಚ್ ಮಾಡ್ತೀವಿ, ಅರ್ಥಾತ್ ಅದನ್ನ ಕೆರಿತೀವಿ. ಅಂದರೆ ನಾವು ಯೂಶ್ವಲಿ ಏನು ಮಾಡ್ತೀವಿ, ಸಿಂಪಲ್ ಸಿಸರ್ ತೊಗೊಂಡು ಸ್ವಲ್ಪ ಅಲ್ಲಿ ಕಟ್ ಮಾಡಿ ಬಿಟ್ಬಿಡ್ತೀವಿ. ಪೂರ್ತಿ ಏನೂ ಕಟ್ ಮಾಡಲ್ಲ, ಕೆಲವು ಸಣ್ಣ ಸಣ್ಣ ನಿಕ್ ಮಾಡ್ತೀವಿ. ಇದು ಪೇಷಂಟಿಗೇನು ಪೇಯ್ನ್ ಆಗಲ್ಲ, ಇದು ಒಂದು 5-10 ನಿಮಿಷ ಕೂಡ ಬೇಕಾಗಿಲ್ಲ. ಇದನ್ನು ನಾವು ಹಿಸ್ಟ್ರೋಸ್ಕೋಪಿ ಮಾಡಿದಾಗ, ಅರ್ಥಾತ್ ಆಫೀಸ್ ಹಿಸ್ಟ್ರೋಸ್ಕೋಪಿ ಮಾಡಿದಾಗಲೇ ಇದನ್ನು ಮಾಡ್ಕೊಳ್ತೀವಿ. ಇದನ್ನು ಯಾಕಪ್ಪ ಮಾಡ್ತೀವಿ ಅಂತಂದರೆ, ಇದರಲ್ಲಿ 2 ಸ್ಕೂಲ್ಸ್ ಆಫ್ ಥಾಟ್ ಇದೆ. ಕೆಲವ್ರು ಹೇಳ್ತಾರೆ ಹಿಸ್ಟ್ರೋಸ್ಕೋಪಿ, ಎಷ್ಟೋ ಸ್ಟಡಿಗಳ ಮೇಲೆ ಇದನ್ನು ಹೇಳೋದು. ಕೆಲವು ಸ್ಟಡಿಗಳು ಹೇಳುತ್ತೆ ಎಂಡೋಮೆಟ್ರಿಯಲ್ ಸ್ಕ್ರ್ಯಾಚ್ ಮಾಡಿದರೂ ಕೂಡ IVF ಸಕ್ಸಸ್ ಇಂಪ್ರೂವ್ ಆಗೋದಿಲ್ಲ, ಅಷ್ಟೇ ಇರುತ್ತೆ ಅಂತ. ಇನ್ನು ಕೆಲವು ಸ್ಟಡಿ ಹೇಳುತ್ತೆ ಇಲ್ಲ, ಎಂಡೋಮೆಟ್ರಿಯಲ್ ಸ್ಕ್ರ್ಯಾಚ್ ಮಾಡೋದು ಬಹಳನೇ ಒಳ್ಳೆಯದು, ಸಿಂಪಲ್ ಪ್ರೊಸೀಜರು, ಹೇಗಿದ್ದರೂ ನೀವು ಆಫೀಸ್ ಹಿಸ್ಟ್ರೋಸ್ಕೋಪಿ ಮಾಡ್ಕೊತೀರಾ. ಕೆಲವು ಸ್ಮಾಲ್ ಯೂಟ್ರಸ್ ಒಳಗಡೆ ಕಟ್ ಮಾಡೋದು ಒಳ್ಳೆಯದು, ಯಾಕಂದರೆ ಅದು ಇನ್ಫ್ಲಮೇಷನ್ ಆಗುತ್ತೆ, ಗರ್ಭಕೋಶದ ಒಳಗಡೆಯ ಬ್ಲಡ್ ಸಪ್ಲೈ ಜಾಸ್ತಿ ಆಗುತ್ತೆ ಈ ಯೂಟ್ರಸ್ ಈ ಥರ ಸಿಂಪಲ್ ಆಗಿ ಕೆರೆದ್ರೆ ಅಂತ ಇನ್ನು ಕೆಲವು ಸ್ಟಡಿ ಹೇಳ್ತವೆ. ಹೇಗಿದ್ದರೂ ನಾವು ಹಿಸ್ಟ್ರೋಸ್ಕೋಪಿ ಅನ್ನೋದನ್ನು ನಾವು IVFಗಿಂತ ಮುಂಚೆ ಸರ್ವೇ ಸಾಮಾನ್ಯವಾಗಿ ಮಾಡ್ಕೊಳ್ತೀವಿ. ಅಂದರೆ ಈಗ ಎಕ್ಸಾಂಪಲ್ಲು ಫೆಬ್ರವರಿ ತಿಂಗಳಲ್ಲಿ ಅವರಿಗೆ ನಾವು ಪೀರಿಯಡ್ಸ್ ಬಂದ ಮೇಲೆ IVFಗೆ ಪೇಷಂಟ್ ಕರೆದಿದ್ದೀವಿ ಅಂತಂದರೆ, ಜನವರಿ ತಿಂಗಳಲ್ಲಿ ನಾವು ಇದನ್ನು ಮಾಡ್ಕೊಳ್ತೀವಿ. ಯಾವುದನ್ನು? ಆಫೀಸ್ ಹಿಸ್ಟ್ರೋಸ್ಕೋಪಿ ಕಮ್ ಅದ್ರ ಜೊತೆಗೇ ಎಂಡೋಮೆಟ್ರಿಯಲ್ ಸ್ಕ್ರ್ಯಾಚಿಂಗು. ಬಟ್ ಇದನ್ನು, ಈ ಎಂಡೋಮೆಟ್ರಿಯಲ್ ಸ್ಕ್ರ್ಯಾಚಿಂಗ್ ಅನ್ನೋದನ್ನು ಎಲ್ಲರೂ ಫಾಲೋ ಮಾಡೋದಿಲ್ಲ, ಬಿಕಾಸ್ ಇಟ್ ಈಸ್ ನಾಟ್ ಅ ಕಂಪಲ್ಸರಿ ಪ್ರೊಸೀಜರ್. ಈಗ ಹಿಸ್ಟ್ರೋಸ್ಕೋಪಿ ನಾವು ಮಾಡಬೇಕು, ಯೂಟ್ರಸ್ ಒಳಗಡೆ ಏನಿದೆ ಅನ್ನೋದು ನೋಡಬೇಕು. ಬಟ್ ಈ ಎಂಡೋಮೆಟ್ರಿಯಲ್ ಸ್ಕ್ರ್ಯಾಚಿಂಗ್ ದಟ್ ಈಸ್ ಆನ್ ಆ್ಯಡೆಡ್ ಪ್ರೊಸೀಜರ್. ಅದನ್ನು ಹಿಸ್ಟ್ರೋಸ್ಕೋಪಿ ಜೊತೆ ಮಾಡಲೇಬೇಕು ಅಂತಲ್ಲ, ಬಟ್ ಅದನ್ನು ನಂಬೋರು ಎಷ್ಟೋ ಜನ ಅದು ಮುಂಚೆ ಮಾಡಿ ಅದರಿಂದ ಫಲ ಒಳ್ಳೆಯದಾದವರು, ಗುಡ್ ರಿಸಲ್ಟ್, ಪಾಸಿಟಿವ್ ರಿಸಲ್ಟ್ ಬಂದಿರೋ ಡಾಕ್ಟ್ರುಗಳು ಅದನ್ನು ನಂಬ್ತಾರೆ. ಇಲ್ಲ
ಎಲ್ಲ ನಾನು ಲಾಸ್ಟ್ ಆ ಪೇಷಂಟಲ್ಲೂ ಮಾಡಿದ್ದೆ. ಸೊ ನಮಗೆ ಅಲ್ಟಿಮೇಟ್ಲಿ ಎಂಡೋಮೆಟ್ರಿಯಲ್ ಸ್ಕ್ರ್ಯಾಚ್ ಮಾಡ್ತೀಯೋ ಬಿಡ್ತೀಯೋ ನಮಗೆ ಆ ರಿಸಲ್ಟ್ ಇಂಪಾರ್ಟೆಂಟ್ ಅಲ್ಟಿಮೇಟ್ಲಿ. ಅರ್ಥಾತ್ ಎಂಡೋಮೆಟ್ರಿಯಲ್ ಸ್ಕ್ರ್ಯಾಚಿಂಗ್ ಮಾಡಿದ್ದಕ್ಕೆ ನಮಗೆ ಪೇಷಂಟ್ ಪ್ರೆಗ್ನೆಂಟ್ ಆದರೆ ಸೊ ನಮಗೂ ಅನಿಸುತ್ತೆ, ಓ ನಾನು ಲಾಸ್ಟ್ ಟೈಮ್ ಮಾಡಿದ್ದೆ ಈ ಪೇಷಂಟಿಗೆ ಸಕ್ಸಸ್ ಆಯಿತು, ಸೊ ನೆಕ್ಸ್ಟ್ ಟೈಮ್ಗೆ ಅದು ದಟ್ ಈಸ್ ಎ ಹ್ಯೂಮನ್ ಟೆಂಡೆನ್ಸಿ, ನೆಕ್ಸ್ಟ್ ಟೈಮ್ ಕೂಡ ಅದನ್ನು ಮಾಡೋಣ ಅಂತ ನಮ್ಗೆ ಅನಿಸುತ್ತೆ. ಸೊ ಹಾಗಾಗಿ ಎಂಡೋಮೆಟ್ರಿಯಲ್ ಸ್ಕ್ರ್ಯಾಚಿಂಗ್ ಮಾಡೋರು ಇರ್ತಾರೆ, ಮಾಡದೇ ಇರೋರು ಇರ್ತಾರೆ. ಅಕಾರ್ಡಿಂಗ್ ಟು ಮೆನಿ ಇಟ್ ಈಸ್ ಬೆನಿಫಿಷಿಯಲ್. ಅದು ಒನ್ ಆಫ್ ದ ಪ್ರೊಸೀಜರ್ ಮಾಡೋದು. ಎಸ್ ಮ್ಯಾಮ್. ಇನ್ನು ಮಾಕ್ ಇ ಟಿ ಅಂದರೆ ಏನು, ಯೂಶ್ವಲಾಗಿ ಇದು ಗೊತ್ತಿರಲ್ಲ, ಸಾಕಷ್ಟು ಜನಕ್ಕೆ ಗೊತ್ತಿರಲ್ಲ ಸಾಮಾನ್ಯವಾಗಿ. ಯಾಕಂದರೆ ಇದೊಂದು ಮೆಡಿಕಲ್ ಟರ್ಮ್ ಆಗಿರೋದ್ರಿಂದ ಯೂಶ್ವಲಾಗಿ ಅರ್ಥ ಕೂಡ ಆಗೋದು ತುಂಬ ಕಡಿಮೆ ಆಗುತ್ತೆ. ಇನ್ನು ಅದ್ರ ಬಗ್ಗೆ ನೀವು ಹೇಳೋದಾದರೆ. ಕರೆಕ್ಟ್. ಈ ಮಾಕ್ ಇ ಟಿ ಅಂತಂದರೆ ಈ ಎಂಡೋಮೆಟ್ರಿಯಲ್ ಸ್ಕ್ರ್ಯಾಚ್ ಅಂತ ಏನು ಹೇಳಿದ್ವಲ್ಲ ಆ ಥರನೇ ಇದು ಒಂದು ಸಿಂಪಲ್ ಆದ ಪ್ರೊಸೀಜರು. ಈ ಮಾಕ್ ಇ ಟಿ ಅಂತಂದರೆ ಮಾಕ್ ಅಂದ್ರೇನು, ಯು ಡೂ ಇಟ್ ಬಿಫೋರ್ ದ ಆ್ಯಕ್ಚುಯಲ್ ಪ್ರೊಸೀಜರ್. ವಾಟ್ ಎವರ್ ಯು ಡೂ ಇಸ್ ಕಾಲ್ಡ್ ಮಾಕ್. ಅಂದರೆ ಅದನ್ನು ನೀವು ಮುಂಚಿತವಾಗಿ, ಎಕ್ಸಾಂಪಲ್ ಈಗ ನೀವು IVF ಮಾಡ್ತೀರಾ, IVF ಪ್ರೊಸೀಜರ್ ಆದಮೇಲೆ ನಿಮ್ಗೆ ಎಂಬ್ರಿಯೋಸ್ ನಿಮ್ಮ ಹತ್ರ ಇರುತ್ತೆ. ಆ ಎಂಬ್ರಿಯೋಸ್ ಏನು, ಆ ಭ್ರೂಣ ಏನು ಫಾರ್ಮ್ ಆಗಿರುತ್ತೆ, ದೇ ಆರ್ ವೆರಿ ವೆರಿ ಪ್ರೆಷಿಯಸ್. ಅಂದರೆ ನಮಗೆ ಅದು ಅತ್ಯಮೂಲ್ಯವಾದಂತಹ ನಮ್ಗೆ ಅದು ಐಟಮು ನಮ್ಮ ಕೈಯಲ್ಲಿ ಅದಿದೆ. ಕೈಯಲ್ಲಿ ಅಂತಂದರೆ ನಾವು ಅದನ್ನು ಫ್ರೀಸ್ ಮಾಡಿನೋ ಅಥವಾ ಇನ್ಕ್ಯುಬೇಟ್ರಲ್ಲೋ ಅದನ್ನು ಇಟ್ಕೊಂಡಿದ್ದೀವಿ ನಾವು. ಆ ಎಂಬ್ರಿಯೋವನ್ನು ಅರ್ಥಾತ್ ಆ ಭ್ರೂಣವನ್ನು ಆಕೆಯ ಗರ್ಭಕೋಶದೊಳಗಡೆ ನಾವು ನೆಕ್ಸ್ಟ್ ಅದನ್ನು ಟ್ರಾನ್ಸ್ಫರ್ ಮಾಡೋದು, ಗರ್ಭಕೋಶದ ಒಳಗಡೆ ಅದನ್ನು ತಂದು ಇಡೋದು ನಮ್ಮದು ನೆಕ್ಸ್ಟ್ ಕಾರ್ಯ ಇರೋದು, ನೆಕ್ಸ್ಟ್ ಕೆಲಸ ಇರೋದು. ಒಂದೊಂದು ಸತಿ ನಾವು ಈ ಮಾಕ್ ಇ ಟಿ ಮಾಡದೇ ಹೋದರೆ ಏನಾಗುತ್ತೆ, ಮಾಕ್ ಇ ಟಿ ಅಂದ್ರೇನು, ಈ ಪ್ರೊಸೀಜರ್ನ ಎಂಡೋಮೆಟ್ರಿಯಲ್ ಎಂಬ್ರಿಯೋ ಟ್ರಾನ್ಸ್ಫರ್ ಪ್ರೊಸೀಜರ್ನ ನಾವು ಮುಂಚೆ ಯಾವಾಗಲೂ ಪೇಷಂಟಲ್ಲಿ ಅದನ್ನು ನಾವು ಮುಂಚೆ ಮಾಡ್ಕೊಂಡಿರೋದು. ಅರ್ಥಾತ್ ಈಗ ನಾವು ಅವರಿಗೆ ಎಕ್ಸಾಂಪಲ್ ಹೇಳ್ತೀನಿ, ಫೆಬ್ರವರಿನಲ್ಲಿ ನಾನು ಒಂದು ಲೇಡಿಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬೇಕು. ಅವರ ಗರ್ಭಕೋಶದೊಳಗಡೆ ಅವರ ಎಂಬ್ರಿಯೋಸ್ ಏನು ರೆಡಿ ಆಗಿದೆ ಅದನ್ನು ತಗೊಂಡೋಗಿ ನಾನು ಆ ಗರ್ಭಕೋಶದಲ್ಲಿ ಇಡಬೇಕು. ಅದನ್ನು ಫೆಬ್ರವರಿಯಲ್ಲಿ ಆ್ಯಕ್ಚುಯಲ್ ಪ್ರೊಸೀಜರು. ಅಂದರೆ ಅದನ್ನು ನಾನು ಕರೆಕ್ಟಾಗಿ ಎಂಬ್ರಿಯೋವನ್ನು ಅವರ ಗರ್ಭಕೋಶದಲ್ಲಿ ನಾನು ಇಡಲೇಬೇಕು. ಅವರಿಗೆ ಪೇಷಂಟಿಗೆ ಪ್ರಾಬ್ಲಮ್ ಆಗಬಾರ್ದು. ಪೇಷಂಟಿಗೆ ಅಂದರೆ ಅವರ ಹೆಲ್ತ್ ಇಶ್ಯೂಸ್ ಏನೂ ಆಗೋಲ್ಲ, ಬಟ್ ಅದು ಎಂಬ್ರಿಯೋ ಇಡೋದು ಒಂದೊಂದು ಟೈಮ್ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಮಾಕ್ ಇ ಟಿನಲ್ಲಿ ಮುಂಚಿತವಾಗಿ ಮಾಡಿ ನೋಡ್ಕೊಳ್ತೀವಿ. ಬಟ್ ವ್ಯತ್ಯಾಸ ಏನು ಅಂದರೆ ಮಾಕ್ ಇ ಟಿನಲ್ಲಿ ನಾವು ಎಂಬ್ರಿಯೋ ಇಡಲ್ಲ, ಬಟ್ ಆ ಪ್ರೊಸೀಜರ್ನ ಕಂಪ್ಲೀಟಾಗಿ ಮಾಡ್ತೀವಿ ಎಕ್ಸೆಪ್ಟ್ ಫಾರ್ ದ ಎಂಬ್ರಿಯೋ. ಅಂದರೆ ಆ ಅಕ್ಕಿನ ಮಲಗಿಸಿ ಅಲ್ಲಿ ನಾವು ಜಾಗ ನೋಡಿ ಆ ಜಾಗದಲ್ಲಿ ನಮಗೆ ಬೇಕಾದಂಥ ಎಂಬ್ರಿಯೋ ಟ್ರಾನ್ಸ್ಫರ್ಗೆ ಬೇಕಾದಂಥ ಪ್ರೊಸೀಜರ್ಗಳು ಕಂಪ್ಲೀಟ್ ಮಾಡ್ತೀವಿ. ಅಂದರೆ ಅದೊಂದು ಟ್ಯೂಬ್ ಇರುತ್ತೆ, ತೆಳುವಾದ ಕ್ಯಾಥೆಟರ್ ಇರುತ್ತೆ, ಆ ಕ್ಯಾಥೆಟ್ರನ್ನ ಪಾಸ್ ಮಾಡಿ ಗರ್ಭಕೋಶ ಯಾವ ಥರ ಇದೆ, ಆ ಗರ್ಭಕೋಶದ ಕೆನಾಲ್ ಅಂದರೆ ಆ ಜಾಗ ಹೋಗೋ ಜಾಗ ಯಾವ ಥರ ಇದೆ, ಮೇಲಕ್ಕೆ ತಿರುಗಿದೆಯಾ ಕೆಳಗಡೆ ತಿರುಗಿದೆಯಾ. ಒಂದೊಂದು ಸತಿ ತುಂಬ ಕಷ್ಟ ಆಗುತ್ತೆ, ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋಕ್ಕಾಗೋದೇ ಇಲ್ಲ ಪೇಷಂಟಿಗೆ. ಯಾಕಂದರೆ ತುಂಬ ಡೆಲಿಕೇಟ್ ಪ್ರೊಸೀಜರ್ ಇದು, ಒಂದು ಚೂರು ಅಲ್ಲಿ ಕಷ್ಟ ಆಗಬಾರ್ದು ನಮಗೆ ಅದು ಇಡೋ ಸಂದರ್ಭದಲ್ಲಿ. ಸೊ ಅದಕ್ಕೆ ಅದನ್ನು ಮುಂಚಿತವಾಗಿ ಮಾಡಿಕೊಂಡು ಎಂಬ್ರಿಯೋಸ್ ಇಡಲ್ಲ ನಾವು ಮುಂಚಿತವಾಗಿ, ಬಟ್ ಆ ಪ್ರೊಸೀಜರ್ ಅಷ್ಟನ್ನು ಎಂಬ್ರಿಯೋಸ್ ಒಂದನ್ನು ಬಿಟ್ಟು ಅದು ಮಾಡುವ ರೀತಿಯನ್ನು ಒಂದು ಸತಿ ಕಂಪ್ಲೀಟಾಗಿ ರಿಹರ್ಸಲ್ ಮಾಡ್ಕೊತೀವಿ. ಈಗ ನೀವು ಪ್ರೋಗ್ರಾಮ್ ಕಲ್ಚರಲ್ ಈವೆಂಟ್ ಡ್ಯಾನ್ಸು ನಾಟಕನೋ ಸಂಗೀತನೋ ಹೇಳೋಕ್ಕೆ ಮುಂಚೆ ಹೆಂಗೊಂದು ರಿಹರ್ಸಲ್ ಮಾಡ್ಕೊತಿರೋ ಥರ ಪ್ರಿಪ್ರೇಟರಿ ಎಕ್ಸಾಮ್ ಟೈಪು ನಾವು ಅದನ್ನು ಫಸ್ಟ್ ಮಾಡಿಕೊಂಡು ಆಮೇಲೆ ಎಕ್ಸಾಕ್ಟ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವಿ. ಯಾಕಂದರೆ ಎಂಬ್ರಿಯೋಸ್ ತುಂಬ ಪ್ರೆಷಿಯಸ್ ಇದ್ದಿದ್ದರಿಂದ ನಾವು ಡೈರೆಕ್ಟಾಗೇ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವಿ. ಮಾಕ್ ಇ ಟಿ ಮಾಡ್ಕೊಳ್ಳಲ್ಲ ಅಂತಂದರೆ ಎಷ್ಟೋ ಪೇಷಂಟಲ್ಲಿ ಅದು ಈಸಿಯಾಗಿ ಆಗುತ್ತೆ ಎಂಬ್ರಿಯೋ ಟ್ರಾನ್ಸ್ಫರ್, ಇಟ್ಸ್ ನಾಟ್ ಡಿಫಿಕಲ್ಟ್. ಬಟ್ ಒಂದೊಂದು ಪೇಷಂಟ್ ನಮ್ಗೆ ಗೊತ್ತಿರಲ್ಲ, ವಿ ಆರ್ ಕಾಟ್ ಅನ್ಅವೇರ್. ಅಂದರೆ ನಮಗೆ ಅಲ್ಲಿ ಏನಿರುತ್ತೆ, ಒಂದೊಂದು ಟೈಮ್ ಒಂದು ಸ್ಟೆಪ್ ಥರ ಇರುತ್ತೆ, ಒಂದೊಂದು ಟೈಮ್ ಸರ್ವಿಕ್ಸ್ ಅಂತ ಇರ್ತೀವಿ, ಅದು ತುಂಬ ಗರ್ಭಕೋಶದ ಬಾಯಿ ತುಂಬ ಟೈಟ್ ಇರುತ್ತೆ, ಪಾಸ್ ಆಗೋದೇ ಇಲ್ಲ. ಒಂದೊಂದು ಸರ್ತಿ ಯೂಟ್ರಸ್ದು ಗರ್ಭಕೋಶದ ಆ್ಯಕ್ಸಿಸ್ಸು ಹಿಂದಕ್ಕಿರುತ್ತೆ ಇಲ್ಲ ಮುಂದಕ್ಕಿರುತ್ತೆ. ಸೊ ಇವೆಲ್ಲ ನಾವು ಆ ಲಾಸ್ಟ್ ಮಿನಿಟಲ್ಲಿ ತಿಳ್ಕೊಳ್ಳೋದು ಸರಿ ಇರಲ್ಲ. ಫಸ್ಟೇ ನೋಡಿಕೊಂಡು ನಾವು ಅದನ್ನು ಮುಂಚೆನೇ ಮಾಡಿಕೊಂಡ್ರೆ ಪ್ರಿಪೇರ್ ಆಗಿರ್ತೀವಿ. ಜೊತೆಗೆ ನಾವು ಅದನ್ನು ಆ ಶೀಟಲ್ಲಿ ಎಂಟ್ರ್ ಮಾಡ್ತೀವಿ, ಈಕಿದು ಗರ್ಭಕೋಶ ಈ ಥರ ಇತ್ತು, ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಕ್ ಇ ಟಿ ಮಾಡಿಕೊಂಡಾಗ ಈ ಥರ ಆಯಿತು ಅಂದರೆ ನಮಗೆ ಆ ಇನ್ಫಾರ್ಮೇಷನ್ ಇರೋದನ್ನು ನಾವು ನೋಡಿಕೊಂಡು ಅದೇ ಥರ ನಾವು ಎಂಬ್ರಿಯೋವನ್ನು ಲೋಡ್ ಮಾಡಿದ ಮೇಲೆ ಮಾಡಿದ್ರೆ ನಮಗೆ ಪ್ರೊಸೀಜರ್ ಈಸಿ. ಅಲ್ಟಿಮೇಟ್ಲಿ ಪ್ರೊಸೀಜರ್ ಈಸಿ ಅಂದರೆ ನಮಗೆ ಈಸಿ ಆಗಲಿ ಅನ್ನೋ ಉದ್ದೇಶದಿಂದ ಅಲ್ಲ, ಆ ಎಂಬ್ರಿಯೋಸ್ ನಮಗೆ ಹಾಳಾಗಬಾರ್ದು. ಅದನ್ನ ಇಟ್ಕೊಂಡು ಆಚೆ ಈಚೆ ಈಚೆ ಆಚೆ ಅಂತ ನಾವು ಒಂದು 10 ಸತಿ ತಿರುಗಿಸೋದು, 10 ಸತಿ ಅದನ್ನು ಹಾಕೋದು ತೆಗಿಯೋದು, ಅಥವಾ ಎಂಬ್ರಿಯೋಸ್ ಆ ಇನ್ಕ್ಯುಬೇಟ್ರಿಂದ ಗರ್ಭಕೋಶಕ್ಕೆ ಬರೋದ ತನಕ ಜಾಸ್ತಿ ಹೊತ್ತು
ಟೈಮ್ ತೊಗೊಳುತ್ತೆ ಈ ಥರ ನಾವು ಮಾಡಿದ್ರೆ. ಅದು ಒಳ್ಳೆಯದಲ್ಲ. ಆ ಎಂಬ್ರಿಯೋ ಟ್ರಾನ್ಸ್ಫರ್ ಕ್ಯಾಥೆಟರ್ನಲ್ಲಿ ಜಾಸ್ತಿ ಹೊತ್ತಿರಂಗಿಲ್ಲ. ಈದರ್ ಇಟ್ ಶುಡ್ ಬಿ ಇನ್ ದ ಇನ್ಕ್ಯುಬೇಟರ್ ಆರ್ ಇನ್ ದ ಮದರ್ಸ್ ಉಂಬ್, ಯೂಟ್ರಸ್ ಒಳಗಡೆ ಇರಬೇಕು. ಸೊ ಈ ಟ್ರಾನ್ಸ್ಫರ್ ಪ್ರೊಸೀಜರ್ನಲ್ಲೇ ನಾವು ಜಾಸ್ತಿ ಹೊತ್ತು ತೊಗೊಂಡು ಆ ಎಂಬ್ರಿಯೋಸ್ನ ನಾವು ಹಾಳು ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇದು ಒಂಥರ ಮುಂಚೆನೇ ಮಾಡುವಂತಹ ರಿಹರ್ಸಲ್ ಪ್ರೊಸೀಜರು. ಸೊ ದಿಸ್ ಈಸ್ ಕಾಲ್ಡ್ ಎಸ್ ಮಾಕ್ ಇ ಟಿ ಅಥವಾ ಮಾಕ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ. ಎಸ್ ಮ್ಯಾಮ್, ಇನ್ನು ಸರ್ವೈಕಲ್ ಸ್ವ್ಯಾಬ್ ಅಂದರೆ ಏನು, ಇದನ್ನು ಯಾವ ರೀತಿ ಪ್ರೊಸೀಜರಲ್ಲಿ ನೀವು ಫಾಲೋ ಮಾಡ್ತೀರಾ ಮತ್ತು ಇದನ್ನು ಯಾಕಾಗಿ ಮಾಡ್ತೀರಾ ಮ್ಯಾಮ್? ಸರ್ವೈಕಲ್ ಸ್ವ್ಯಾಬ್ ಅಂತಂದರೆ ಇದು ಪ್ರೆಗ್ನೆಂಟ್ ಆಗಬೇಕಾದವರು ಅರ್ಥಾತ್ ಬಂಜೆತನಕ್ಕೆ ಟ್ರೀಟ್ಮೆಂಟಿಗೆ ಬಂದಿದ್ದಾರೆ ಅನ್ನೋರಿಗೆ ಅಂತಲ್ಲ, ಇದು ನಾವು ಎಲ್ಲರಿಗೂ ಮಾಡ್ತೀವಿ. ಅಂದರೆ ಮದುವೆ ಆದಮೇಲೆ ಕೆಲವರಿಗೆ ಕೆಳಗಿನ ಜಾಗದಲ್ಲಿ ಪದೇ ಪದೇ ಇನ್ಫೆಕ್ಷನ್ ಆಗುತ್ತೆ, ವೆಜೈನಲ್ ಇನ್ಫೆಕ್ಷನ್ನು, ಸರ್ವೈಕಲ್ ಇನ್ಫೆಕ್ಷನ್ ಪದೇ ಪದೇ ಆಗುತ್ತೆ. ಇನ್ನು ಕೆಲವರಿಗೆ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಟ್ಕೊಂಡ್ಮೇಲೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಇನ್ನು ಕೆಲವರಿಗೆ ಆಲ್ ದ ಟೈಮ್ ತುಂಬ ವೈಟ್ ಡಿಸ್ಚಾರ್ಜ್ ಇರುತ್ತೆ. ಇನ್ನು ಕೆಲವರಿಗೆ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ, ಅಲ್ಲಿ ಗ್ರೋತ್ ಥರ ಇರುತ್ತೆ, ಅಥವಾ ಪೀರಿಯಡ್ಸ್ ಮಧ್ಯ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಹಲವಾರು ಸಿಂಪ್ಟಮ್ಸು. ಸೊ ಇಂಥವ್ರೆಲ್ರಿಗೂ ನಮಗೆ ವೆಜೈನಲ್ ಆ್ಯಂಡ್ ಸರ್ವೈಕಲ್ ಸ್ವ್ಯಾಬ್, ಹೈ ವೆಜೈನಲ್ ಸ್ವ್ಯಾಬ್ ಅಂತೀವಿ, ಜೊತೆಗೆ ಸರ್ವೈಕಲ್ ಸ್ವ್ಯಾಬ್ ಎರಡೂ ಮಾಡೋದು ಉತ್ತಮ. ಇದು ಈಸಿ ಪ್ರೊಸೀಜರು, ಇದಕ್ಕೇನು ಪೇನ್ ಆಗಲ್ಲ, ಇದಕ್ಕೆ ಕಾಸ್ಟು ಕೂಡ ಜಾಸ್ತಿ ಆಗಲ್ಲ. ಇದಕ್ಕೆ ಆ ಪೇಷಂಟಿಗೆ ಜಾಸ್ತಿ ಪ್ರಿಪ್ರೇಷನ್ ಮಾಡುವಂಥದ್ದು, ಅನಸ್ಥೀಸಿಯಾ ಕೊಡುವಂಥದ್ದು ಯಾವುದೂ ಇಲ್ಲ. ಒಂದು ಸ್ವಾಬಲ್ಲಿ ಅಂದರೆ ಹತ್ತಿಯ ತುಂಡಲ್ಲಿ, ಅದು ನಮ್ಮದೊಂದು ಕಡ್ಡಿ ಥರ ಇರುತ್ತೆ, ಅದರ ಹತ್ತಿ ತುದಿ ಇರುತ್ತೆ, ಅದರಿಂದ ನಾವು ಆ ಸರ್ವಿಕ್ಸು ಅಂದರೆ ಗರ್ಭಕೋಶದ ಬಾಯಿಯ ಸೆಲ್ಸನ್ನು ನಾವು ತಗೊಂಡು ಅದನ್ನು ಟೆಸ್ಟಿಗೆ ಕಳಿಸ್ತೀವಿ. ಎಷ್ಟೋ ಜನಕ್ಕೆ ಈ ಟೆಸ್ಟು ಕ್ಯಾನ್ಸರಿಗೋಸ್ಕರ ಕೂಡ ಮಾಡ್ತೀವಿ ಈ ಟೆಸ್ಟನ್ನು, ಅಥವಾ ಪದೇ ಪದೇ ಇನ್ಫೆಕ್ಷನ್ಗಳು ಟ್ರೀಟ್ಮೆಂಟ್ ತೊಗೊಂಡ ಮೇಲೂ ಇನ್ಫೆಕ್ಷನ್ ಬರ್ತಿದೆ ಅಂದವರಿಗೂ ಇದನ್ನು ಮಾಡ್ತೀವಿ ನಾವು. ಸೊ ಇದು ಎಲ್ಲರಿಗೂ ಯೂಸ್ ಮಾಡ್ತೀವಿ. ಇನ್ನು ಬಂಜೆತನಕ್ಕೆ ಪರ್ಟಿಕ್ಯುಲರಾಗಿ ಹೇಳಬೇಕು ಅಂತಂದರೆ, ಈ ಪದೇ ಪದೇ ಇನ್ಫೆಕ್ಷನ್ ಬರೋದು ಒಳ್ಳೆಯದಲ್ಲ. ಇನ್ಫೆಕ್ಷನ್ ಬಂತು ಅಂದರೆ ನಮ್ಗೆ ಆ ಟೈಮಲ್ಲಿ ಆ ಇನ್ಫೆಕ್ಷನ್ ಇದ್ದಾಗ ಪ್ರೆಸೆನ್ಸ್ ಆಫ್ ಇನ್ಫೆಕ್ಷನಲ್ಲಿ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋಕ್ಕಾಗೋದಿಲ್ಲ ಅವ್ರಿಗೆ. ನಮಗೆ ಆ ಸರ್ವೈಕಲ್ ಸ್ವ್ಯಾಬು, ವೆಜೈನಲ್ ಸ್ವ್ಯಾಬು ನಾರ್ಮಲ್ ಇರಬೇಕು. ಎಷ್ಟೋ ಜನಕ್ಕೆ ಈ ಕೆಲವು ಇನ್ಫೆಕ್ಷನ್ಗಳು, ಎಕ್ಸಾಂಪಲ್ ಬ್ಯಾಕ್ಟೀರಿಯಲ್ ವೆಜೈನೋಸಿಸ್ ಅಂತೀವಿ, ಫೇಮಸ್ಲಿ ಕಾಲ್ಡ್ ಎಸ್ BV. ಸೊ ಈ BV ಅಥವಾ ಬ್ಯಾಕ್ಟೀರಿಯಲ್ ವೆಜೈನೋಸಿಸ್ ತುಂಬ ರಗಳೆ, ಅಂದರೆ ಹೋಗಲ್ಲ, ಅದು ಬೇಗ ಹೋದ್ರೂ ಮತ್ತೆ ಬರ್ತಾ ಇರುತ್ತೆ, ಈ ಥರ ಇನ್ಫೆಕ್ಷನ್ ಇರುತ್ತೆ. ಸೊ ಆ ಬ್ಯಾಕ್ಟೀರಿಯಲ್ ವೆಜೈನೋಸಿಸ್ ಇನ್ಫೆಕ್ಷನ್ ಇದ್ದರೆ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋದು ಖಂಡಿತ ತಪ್ಪಾಗುತ್ತೆ. ಈವನ್ ಬೇರೆ ಇನ್ಫೆಕ್ಷನ್ ಇದ್ದರೆ ಅದು ಎಂಬ್ರಿಯೋ ಜೊತೆ ಯೂಟ್ರಸ್ ಒಳಗಡೆ ಹೋಗುತ್ತೆ, ಯೂಟ್ರಸ್ ಇನ್ಫೆಕ್ಷನ್ ಆಗುತ್ತೆ, ಅಲ್ಲದೆ ಆ ಎಂಬ್ರಿಯೋ ಕ್ಯಾಥೆಟರ್ ಜೊತೆ ಅದು ಮುಂದಕ್ಕೆ ಹೋಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಎಂಬ್ರಿಯೋ ಚೆನ್ನಾಗಿದ್ರೂ, ಯೂಟ್ರಸ್ ಚೆನ್ನಾಗಿದ್ರೂ, ಯೂಟ್ರಸ್ ಗ್ರೋತ್ ಪರ್ಫೆಕ್ಟ್ ಆಗಿದ್ರೂ ಕೂಡ ಆ ಥರ ಇನ್ಫೆಕ್ಷನ್ ಇದ್ದ ಟೈಮ್ನಲ್ಲಿ ನಾವು ಎಂಬ್ರಿಯೋ ತೊಗೊಂಡೋಗಿ ಒಳಗಡೆ ಇಟ್ವಿ ಅಂತಂದರೆ ಆ ಎಂಬ್ರಿಯೋ ಟ್ರಾನ್ಸ್ಫರ್ ಸಕ್ಸಸ್ ಆಗೋದು ಬಹಳ ಕಡಿಮೆ. ಇದು ಬೇಕಾದಷ್ಟು ಸ್ಟಡೀಸ್ ಆಗಿದೆ ಇದ್ರ ಮೇಲೆ, ಆ್ಯಂಡ್ ಎಲ್ಲ ಸ್ಟಡಿನೂ ಒಂದೇ ಮ್ಯಾಟರ್ ಹೇಳುತ್ತೆ, ಏನಂದರೆ ಇನ್ಫೆಕ್ಷನ್ ಗೊತ್ತಿದ್ದೋ ಗೊತ್ತಿಲ್ಲದೇನೋ, ಪೇಷಂಟಿಗೆ ಸಿಂಪ್ಟಮ್ಸ್ ಇದ್ದೋ ಇಲ್ಲದೇನೋ, ಒಟ್ಟಿನಲ್ಲಿ ಆ ಇನ್ಫೆಕ್ಷನ್ ಇರಂಗಿಲ್ಲ. ಇನ್ಫೆಕ್ಷನ್ ಇದ್ದರೆ ನೀವು ಟ್ರೀಟ್ಮೆಂಟ್ ಕೊಟ್ಟು ಅದಕ್ಕೂ ಮುಂಚೆ ಸ್ವ್ಯಾಬ್ ಮಾಡಿ, ಸರ್ವೈಕಲ್ ಸ್ವ್ಯಾಬು ಆ ಥರ ಏನಾದರೂ ಸ್ವ್ಯಾಬ್ಗಳು ಮಾಡಿಕೊಂಡು ಅದರ ರಿಪೋರ್ಟು ನೋಡಿ ಪೇಷಂಟ್ ಇನ್ಫೆಕ್ಷನ್ ಕ್ಲಿಯರ್ ಮಾಡಿಬಿಟ್ಟು ಅದಾದಮೇಲೆ ನಾವು ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ಸೊ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಪರ್ಟಿಕ್ಯುಲರ್ ಹೇಳಬೇಕಾದ್ರೆ ಸರ್ವೈಕಲ್ ಸ್ವ್ಯಾಬ್ದು ಮಹತ್ವ ಇಲ್ಲಿದೆ. ಮ್ಯಾಮ್, ಇನ್ನು ಸಾಕಷ್ಟು ಜನಕ್ಕೆ ನಮ್ಗೆ ಕಾಮನ್ ಆಗಿ ಗೊತ್ತಿರೋದೇನಪ್ಪ ಅಂದರೆ TB ಅನ್ನೋದು ತುಂಬ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಇವಾಗ. ಇದು TB ಅನ್ನೋದು ಬಂಜೆತನಕ್ಕೆ ಎಷ್ಟು ಎಫೆಕ್ಟ್ ಮಾಡುತ್ತೆ ಅಂತ, ಬಿಕಾಸ್ ನಾವು ಡಾಕ್ಟರ್ಸಲ್ಲೇ ಕೇಳಬೇಕಾದ್ರೆ ಒಂದು ಸೆಟ್ ಆಫ್ ಡಾಕ್ಟರ್ಸ್ ಏನು ಹೇಳ್ತಾರೆ ಅಂದರೆ TB ಮಕ್ಕಳಾಗೋಕ್ಕೆ ಏನೂ ಸಮಸ್ಯೆ ಮಾಡೋಲ್ಲ ಅಂತ. ಬಟ್ ಇನ್ನೂ ಒಂದು ಸೆಟ್ ಆಫ್ ಡಾಕ್ಟರ್ಸ್ ಏನು ಹೇಳ್ತಾರೆ ಅಂದರೆ ತುಂಬ ಸಮಸ್ಯೆ ಎದುರು ಮಾಡುತ್ತೆ ಅಂತ. ಸೊ ನಿಮ್ಮ ಪ್ರಕಾರ, ನಿಮ್ಮ ಒಂದು ವ್ಯೂ ಅಲ್ಲಿ ನೀವು ಹೇಳೋದಾದರೆ? ಹೌದು, ಇಲ್ಲ, ಯಾವ ಡಾಕ್ಟ್ರು ಕೂಡ TBಯಿಂದ ಸಮಸ್ಯೆ ಮಾಡಲ್ಲ ಅಂತ ಹೇಳಲ್ಲ. ಎಲ್ಲ ಡಾಕ್ಟರ್ಸು ಎಸ್ಪೆಷಲಿ ಗರ್ಭಕೋಶಕ್ಕೆ ಸಂಬಂಧಪಟ್ಟು ಮತ್ತು ಫಲೋಪಿಯನ್ ಟ್ಯೂಬ್, ಯೂಟ್ರಸ್ ಪಕ್ಕದಲ್ಲಿರುವ ಟ್ಯೂಬ್ಸಿಗೆ ಫಲೋಪಿಯನ್ ಟ್ಯೂಬ್ ಅಂತೀವಿ. ಸೊ ಆ ಟ್ಯೂಬ್ಗಳಿಗೆ ಎಫೆಕ್ಟ್ ಆದಾಗ ಅದು ಬಂಜೆತನವನ್ನು ಖಂಡಿತ ಮಾಡುವಂತಹ ಸಂದರ್ಭ ಬಹಳನೇ ಜಾಸ್ತಿ ಇದೆ. ತಂತಾನೇ ಪ್ರೆಗ್ನೆನ್ಸಿ 70-80% ಜನಕ್ಕಾಗುತ್ತೆ ಅಂತಂದರೆ, ತಂತಾನೇ ಆಗುವ ಸ್ಪಾಂಟೇನಿಯಸ್ ಪ್ರೆಗ್ನೆನ್ಸಿ ಆಗುವಂತಹ ಚಾನ್ಸು 70-80% ಇದೆ ಜನರಲ್ಲಿ ಅಂತಂದರೆ, ಈ TB ಬಂತು ಅಂದರೆ ತುಂಬಾ ಚಾನ್ಸ್ ಇಳಿದು ಹೋಗ್ಬಿಡುತ್ತೆ. ಇಟ್ ಫಾಲ್ಸ್ ಟು ಅರೌಂಡ್ 20-30%. ಅಂದರೆ ಪ್ರೆಗ್ನೆನ್ಸಿ ಆಗುವಂತಹ ಸಂಭವ, ಸಾಧ್ಯತೆ ಬಹಳ ಕಡಿಮೆ ಆಗುತ್ತೆ ಈ ಟ್ಯೂಬರ್ಕ್ಯುಲೋಸಿಸ್ ಬಂದರೆ. ಈ ಟ್ಯೂಬರ್ಕ್ಯುಲೋಸಿಸ್ ಅನ್ನೋದು ತುಂಬ ಕಾಮನ್ ಪ್ರಾಬ್ಲಮ್ಮು, ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಇದೆ.
ಅಂದರೆ ಈ ಲಂಗ್ ಟ್ಯೂಬರ್ಕ್ಯುಲೋಸಿಸ್ ಬರ್ಬೋದು. ಇದು ಹೇಗೆ ಬೇಕಾದರೂ ಗರ್ಭಕೋಶಕ್ಕೆ ತಲುಪ್ಬೋದು. ಟ್ಯೂಬರ್ಕ್ಯುಲೋಸಿಸ್ಸು ಲಂಗ್ನಿಂದ ಬರ್ಬೋದು, ಅಂದರೆ ಬ್ಲಡ್ಡಿಂದ ಸ್ಪ್ರೆಡ್ ಆಗುತ್ತೆ. ಲಿಂಫ್ಯಾಟಿಕ್ ಸ್ಪ್ರೆಡ್ ಅಂತೀವಿ, ಅಂದರೆ ಲಿಂಫಿನಿಂದ ಸ್ಪ್ರೆಡ್ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಫಲೋಪಿಯನ್ ಟ್ಯೂಬ್ ಇದೆಯಲ್ಲ, ಅದು ಈ ಟ್ಯೂಬರ್ಕ್ಯುಲೋಸಿಸ್ಗೆ ತುತ್ತಾಗುವಂಥ ಚಾನ್ಸ್ ಜಾಸ್ತಿ. ಯಾವುದು? ಫಲೋಪಿಯನ್ ಟ್ಯೂಬು. ಸೊ ಫಲೋಪಿಯನ್ ಟ್ಯೂಬ್ ಯಾವಾಗ ಈ ಟ್ಯೂಬರ್ಕ್ಯುಲೋಸಿಸ್ಗೆ ಒಳಗಾಗುತ್ತೋ ಆಗ ಅದು ಗರ್ಭಕೋಶ, ಓವರಿ ಎಲ್ಲ ಪಕ್ಕದಲ್ಲೇ ಇರೋದ್ರಿಂದ ಟ್ಯೂಬರ್ಕ್ಯುಲೋಸಿಸ್ ಆಫ್ ದ ಓವರಿ, ಟ್ಯೂಬರ್ಕ್ಯುಲೋಸಿಸ್ ಆಫ್ ಗರ್ಭಕೋಶ ಅಂದರೆ ಟ್ಯೂಬರ್ಕ್ಯುಲೋಸಿಸ್ ಆಫ್ ಯೂಟ್ರಸ್. ಸೊ ಹೇಗೆ ಬೇಕಾದರೂ ಟ್ಯೂಬರ್ಕ್ಯುಲೋಸಿಸು ಪಕ್ಕದ ನೇಬರಿಂಗ್ ಆರ್ಗನ್ ಆಗಿರೋದ್ರಿಂದ ಅಲ್ಲಿಂದ ಇಲ್ಲಿಗೆ ಆರಾಮಾಗಿ ಹರಡುತ್ತೆ. ಬಟ್ ಈ ಟ್ಯೂಬರ್ಕ್ಯುಲೋಸಿಸ್ ಬಂದರೆ ಇದರಲ್ಲಿ ಪ್ರಾಬ್ಲಮ್ ಏನು ಅಂದರೆ, ಮೋಸ್ಟ್ ಆಫ್ ದ ಟೈಮ್ಸ್ ಅರ್ಲಿ ಸ್ಟೇಜಲ್ಲಿ ಅದು ಟ್ಯೂಬರ್ಕ್ಯುಲೋಸಿಸ್ ಇರೋದು ಗೊತ್ತೇ ಆಗಲ್ಲ. ಎಸ್ಪೆಷಲಿ ಫಲೋಪಿಯನ್ ಟ್ಯೂಬ್ದು ಟ್ಯೂಬರ್ಕ್ಯುಲೋಸಿಸ್ ಬರೋದ್ರಿಂದ ಅವ್ರಿಗೆ ಏನೂ ಸಿಂಪ್ಟಮ್ ಇರೋದಿಲ್ಲ, ಆರಾಮಾಗಿರ್ತಾರೆ. ಫೀವರ್ ಇರೋದಿಲ್ಲ ಅಥವಾ ಕೆಳಗಡೆ ಹೊಟ್ಟೆ ನೋವು ಇರೋದಿಲ್ಲ, ಏನೂ ಇರೋದಿಲ್ಲ. ಬಟ್ ಜಾಸ್ತಿ ಆದ ಮೇಲೆ TB ಅಂದರೆ ಟ್ಯೂಬರ್ಕ್ಯುಲೋಸಿಸ್ ಆಫ್ ಫಲೋಪಿಯನ್ ಟ್ಯೂಬೇ ಇರ್ಬೋದು, ಗರ್ಭಕೋಶನೇ ಇರ್ಬೋದು. ಜಾಸ್ತಿ ಆದಮೇಲೆ ಈವನ್ ಹೊಟ್ಟೆದು ಟ್ಯೂಬರ್ಕ್ಯುಲೋಸಿಸ್ಸು ಅಥವಾ ಕರುಳಿನ ಟ್ಯೂಬರ್ಕ್ಯುಲೋಸಿಸ್ ಯಾವ ಭಾಗದಲ್ಲಿ ಬೇಕಾದ್ರೂ ಬರ್ಬೋದು. ಜಾಯಿಂಟು, ಬೋನು, ಸ್ಪೈನು, ಲಂಗ್ಸು, ಕಿಡ್ನಿ ಪ್ಲಸ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಅಂದರೆ ಕರುಳು, ಎಲ್ಲಿ ಬೇಕಾದ್ರೂ ಬರ್ಬೋದು. ನಾವು ಟ್ಯೂಬರ್ಕ್ಯುಲೋಸಿಸ್ ಆಫ್ ಜೆನಿಟಲ್ ಟ್ರ್ಯಾಕ್ಟ್ ಅಂದರೆ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟು ಮಾತನಾಡ್ತಾ ಇದ್ದೀವಿ ನೋಡಿ. ಸೊ ಆ ಟ್ಯೂಬರ್ಕ್ಯುಲೋಸಿಸ್ ಬಂತು ಅಂದರೆ ಪ್ರಾಬ್ಲಮ್ಸ್ 2-3. ಒಂದು, ಅರ್ಲಿ ಸ್ಟೇಜ್ನಲ್ಲಿ ಗೊತ್ತಾಗೋದೇ ಇಲ್ಲ, ಸಿಮ್ಟಮ್ಸ್ ಇರಲ್ಲ, ಆರಾಮಾಗಿರ್ತಾರೆ ಅವರು. ಎರಡನೇದು, ಲೇಟ್ ಸ್ಟೇಜ್ ಆಗಲಿ ನಮಗೆ ಗೊತ್ತಾದರೂ ಕೂಡ ಅದು ತುಂಬಾ ನಾಶ ಮಾಡಿಬಿಟ್ಟಿರುತ್ತೆ. ಈ ಗೆದ್ದಲು ಹುಳ ಹೆಂಗೆ ತಿಂದ ಹಾಗೆ ಗರ್ಭಕೋಶ ಈ ಒಂದು ಮರವನ್ನು ಹೇಗೆ ಗೆದ್ದಲು ತಿನ್ನುತ್ತೆ ಆ ಥರನೇ ಆ ಒಳಗಡೆನೆಲ್ಲ ತಿಂದಾಕ್ಬಿಡುತ್ತೆ. ಸೊ ಡ್ಯಾಮೇಜ್ ವಿಪರೀತ ಆಗುತ್ತೆ. ಹಾಗಾಗಿ ನಾನು ಹೇಳಿರೋದು ಚಾನ್ಸು 80-90% ಇರುವಂಥದ್ದು ಪ್ರೆಗ್ನೆನ್ಸಿ ಆಗೋದು ಚಕ್ ಅಂತ ಇಳಿದೋಗ್ಬಿಡುತ್ತೆ, 20-30% ಬರುತ್ತೆ. ಇದು ಎರಡನೇದು. ಮೂರನೇದೇನು ಅಂದರೆ, ನೀವು ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ಅನ್ಫಾರ್ಚುನೇಟ್ಲಿ ಅವರಿಗೆ ಮುಂಚಿನ ಫರ್ಟಿಲಿಟಿ ಬರೋದಿಲ್ಲ. ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ, 20 ಇರೋದು ಒಂದು 30-40% ಇಂಪ್ರೂವ್ ಆಗ್ಬೋದು. ಅರ್ಥಾತ್ ಒಂದು 10%-20% ಇಂಪ್ರೂವ್ ಆಗ್ಬೋದೇ ಹೊರತು ಆಕೆಗೆ ಮುಂಚೆ ಇದ್ದ ಹಾಗೆ ಎಲ್ಲ ಆರ್ಗನ್ನು ನಾರ್ಮಲ್ ಆಗೋದಿಲ್ಲ. ಯಾಕೆಂದರೆ ತುಂಬಾ ಡ್ಯಾಮೇಜ್ ಮಾಡಿಬಿಟ್ಟಿರುತ್ತೆ ಈ ಟ್ಯೂಬರ್ಕ್ಯುಲೋಸಿಸ್. ಅದಕ್ಕೆ ಟ್ರೀಟ್ಮೆಂಟ್ ಇದೆ, ಇಲ್ಲ ಅಂತ ಇಲ್ಲ. ಬಟ್ ಟ್ಯೂಬರ್ಕ್ಯುಲೋಸಿಸ್ಸು ಪ್ರೆಗ್ನೆನ್ಸಿ ಆಗೋದಕ್ಕೆ ಮುಂಚೆ ಬಂದರೆ ಬಂಜೆತನಕ್ಕೆ ಇದು ಒಂದು ಪ್ರಮುಖ ಕಾರಣ ಆಗುತ್ತೆ. ಜೊತೆಗೆ ಆ ಬಂಜೆತನ ಟ್ರೀಟ್ ಮಾಡೋದು ಅಂದರೆ ಪ್ರೆಗ್ನೆನ್ಸಿ ಆಗೋ ಥರ ಟ್ರೀಟ್ಮೆಂಟ್ ಕೊಡೋದು ಬಹಳ ಕಷ್ಟ. ಯಾಕಂದರೆ ಅದು ಒಳಗಡೆ ಎಲ್ಲ ತಿಂದಾಕಿರೋದ್ರಿಂದ ಬ್ಲಡ್ ಸಪ್ಲೈ ಅಷ್ಟು ಚೆನ್ನಾಗಿರೋದಿಲ್ಲ. ಯೂಟ್ರಸ್ದು ಒಳಗಡೆ ಎಂಡೋಮೆಟ್ರಿಯಮ್ ಅಂತ ಏನು ಹೇಳ್ತೀವಿ, ಆ ಟ್ರಿಪಲ್ ಲೇಯರು ಅಂತೆಲ್ಲ ಮಾತಾಡ್ತಿದ್ವಿ ನೋಡಿ. ಸೊ ಆ ಥರ ಅದರ ಗ್ರೋತ್ ಆಗೋದಿಲ್ಲ. ಬ್ಲಡ್ ಸಪ್ಲೈ ಇಲ್ದಿರೋ ಕಾರಣ ಆ ಎಂಬ್ರಿಯೋ ಕೂಡ ಸರಿಯಾಗಿ ಅಲ್ಲಿ ಕೂತ್ಕೊಂಡು ಬೆಳವಣಿಗೆ ಆಗೋದಿಲ್ಲ. ಸೊ ಇದೆಲ್ಲ ಹೆಂಗಸರಿಗೆ ಟ್ಯೂಬರ್ಕ್ಯುಲೋಸಿಸ್ ಬಂದರೆ ಆಗುವಂತಹ ತೊಂದರೆಗಳು. ಇನ್ನು ಮ್ಯಾಮ್, ಎಂಡೋಮೆಟ್ರಿಯಲ್ ಟ್ಯೂಬರ್ಕ್ಯುಲೋಸಿಸ್ ಅಂದರೆ ಏನು, ಮತ್ತು ಪುರುಷರಲ್ಲಿ ಯಾವ ರೀತಿಯಾದಂತಹ ಪರಿಣಾಮ ಇದೊಂದು ಬೀರುತ್ತೆ ಅಂತ, ಯಾವ ರೀತಿ ಪರಿಣಾಮ? ಈಗ ನಾನು ಇಷ್ಟೊತ್ತು ಹೇಳಿರೋದು ಎಂಡೋಮೆಟ್ರಿಯಲ್ ಟ್ಯೂಬರ್ಕ್ಯುಲೋಸಿಸ್ ಬಗ್ಗೆನೇ ನಾನು ನಿಮಗೆ ಹೇಳಿರೋದು. ಇನ್ನು ಗಂಡಸರಲ್ಲಿ ಟ್ಯೂಬರ್ಕ್ಯುಲೋಸಿಸ್ ಬರುತ್ತೆ ಅಂತಂದರೆ, ಹೆಂಗಸರ ಟ್ಯೂಬರ್ಕ್ಯುಲೋಸಿಸ್ಸು ಅಂದರೆ ಈಗ ನಾವು ಬಂಜೆತನದ ಬಗ್ಗೆ ಮಾತನಾಡ್ತಿರೋದ್ರಿಂದ ಗಂಡಸರ ಜೆನಿಟಲ್ ಆರ್ಗನ್ಸು ಅಂದರೆ ಪ್ರೈವೇಟ್ ಪಾರ್ಟ್ಸು, ಹೆಂಗಸರ ಪ್ರೈವೇಟ್ ಪಾರ್ಟ್ಸು. ಹೆಂಗಸರ ಎಂಡೋಮೆಟ್ರಿಯಲ್ ಟ್ಯೂಬರ್ಕ್ಯುಲೋಸಿಸ್ ಅಥವಾ ಈ ಹೆಂಗಸರಿಗೆ ಸಂಬಂಧಪಟ್ಟಿದ್ದು ಬರುವಂಥ ಚಾನ್ಸ್ ಬಹಳ ಜಾಸ್ತಿ. ಅದರ ಪರಿಣಾಮಗಳು ಜಾಸ್ತಿ, ತೊಂದರೆಗಳು, ಪೇಷಂಟ್ ಅನುಭವಿಸಬೇಕಾದ ಕಷ್ಟಗಳು ಇವೆಲ್ಲ ಜಾಸ್ತಿ. ಗಂಡಸರಿಗೆ ಟ್ಯೂಬರ್ಕ್ಯುಲೋಸಿಸ್ ಬರುವ ಚಾನ್ಸ್ ಹೆಂಗಸರಿಗಿಂತ ಕಡಿಮೆ. 3 ಜನ ಹೆಂಗಸರಿಗೆ ಟ್ಯೂಬರ್ಕ್ಯುಲೋಸಿಸ್ ಬಂತು ಅಂತಂದರೆ ಒಬ್ಬರು ಗಂಡಸರಿಗೆ ಬರುತ್ತೆ. ಬರೋದೇ ಇಲ್ಲ ಟ್ಯೂಬರ್ಕ್ಯುಲೋಸಿಸ್ ಗಂಡಸರಲ್ಲಿ ಅಂತ ಹೇಳಲ್ಲ. ಅದು ಆ ಪ್ರಾಸ್ಟೇಟು, ಟೆಸ್ಟಿಸ್ಸು, ಸೆಮಿನಲ್ ಗ್ಲ್ಯಾಂಡು, ಆಗ ನಾನು ಹೇಳಿದೆ ನೋಡಿ, ಲೇಡೀಸಿಗೆ ಟ್ಯೂಬರ್ಕ್ಯುಲೋಸಿಸ್ ಬಂದರೆ ಹತ್ತಿರದ ಆರ್ಗನಿಗೆಲ್ಲ ಸ್ಪ್ರೆಡ್ ಆಗುತ್ತೆ ಅನ್ನೋ ಥರ ಇದು ಕೂಡ ಆ ಥರ ಹತ್ತಿರದಲ್ಲಿರೋ ಈಗ ಹೇಳಿರೋದಂಥ ಆರ್ಗನ್ಗೆಲ್ಲ ಸ್ಪ್ರೆಡ್ ಆಗುತ್ತೆ. ಅದು ವ್ಯಾಸ್ ಡಿಫರೆನ್ಸ್ ಅಂತ ಒಂದು ಟ್ಯೂಬ್ ಇರುತ್ತೆ. ಅದು ಟೆಸ್ಟಿಸ್ನಿಂದ ಅರ್ಥಾತ್ ವೃಷಣದಿಂದ ಸಿಮೆನ್ ಅಂದರೆ ವೀರ್ಯವನ್ನು ದೇಹದಿಂದ ಹೊರಗು ಹಾಕುವಂತಹ ಟ್ಯೂಬು. ಸೊ ಆ ವ್ಯಾಸ್ ಡಿಫರೆನ್ಸ್ ಟ್ಯೂಬು ಕೂಡ ಹಾಳಾಗುತ್ತೆ, ಡ್ಯಾಮೇಜ್ ಆಗುತ್ತೆ. ಸೊ ಹೀಗಾಗಿ ಟೆಸ್ಟಿಸ್ದು ಟ್ಯೂಬರ್ಕ್ಯುಲೋಸಿಸ್ ಬಂದರೆ ಟೆಸ್ಟಿಸ್ ಹಾಳಾಗುತ್ತೆ. ಜೆನಿಟೋ ಯೂರಿನರಿ ಟ್ಯೂಬರ್ಕ್ಯುಲೋಸಿಸ್ ಅಂತ ಕರಿತೀವಿ ಯೂಶ್ವಲಿ, ಬಿಕಾಸ್ ಇಟ್ ಈಸ್ ಒನ್ ಎಂಟಿಟಿ. ಸೊ ಈ ಥರ ಟ್ಯೂಬರ್ಕ್ಯುಲೋಸಿಸ್ ಬಂದಾಗ ಈ ಮೇಲ್ ಜೆನಿಟಲ್ ಆರ್ಗನ್ಸ್ ಕೂಡ ಅಂದರೆ ಈಗ ಹೇಳಿರುವಂಥ ಟೆಸ್ಟಿಸ್ಸು,
ಸೆಮಿನಲ್ ವೆಸೈಕಲ್ಸು, ವ್ಯಾಸ್ ಡಿಫ್ರೆನ್ಸು, ಪ್ರಾಸ್ಟೇಟು ಎಲ್ಲದಕ್ಕೂ ಬಂದು ಅವು ಕೂಡ ನಾಶ ಆಗುವಂಥ ಚಾನ್ಸ್ ಜಾಸ್ತಿ. ಅಂಥದ್ರಲ್ಲಿ ಸೆಮೆನ್ ರಿಪೋರ್ಟು ಕೂಡ ಬಹಳ ಅಬ್ನಾರ್ಮಲ್ ಬರುತ್ತೆ, ಅಂದರೆ ಕೌಂಟು ತುಂಬ ಕಡಿಮೆ ಬರುತ್ತೆ ಅಂಥವರಲ್ಲಿ. ಅಥವಾ ಸಮ್ಟೈಮ್ಸ್ ಟೋಟಲಿ ಎಝೋಸ್ಪರ್ಮಿಯಾ ಅರ್ಥಾತ್ ಸ್ಪರ್ಮೇ ಇಲ್ಲ ಅನ್ನೋ ಥರ ರಿಪೋರ್ಟ್ ಕೂಡ ಬರ್ಬೋದು. ಈ ಅನ್ಫಾರ್ಚುನೇಟ್ಲಿ ಗಂಡು ಮಕ್ಕಳಲ್ಲಾಗಲಿ ಹೆಣ್ಣು ಮಕ್ಕಳಾಗಲಿ ಟ್ಯೂಬರ್ಕ್ಯುಲೋಸಿಸ್ ಇದ್ದರೂ ಕೂಡ ಎಷ್ಟೊಂದು ಸತಿ ಅವರು ಚೆನ್ನಾಗಿರ್ತಾರೆ. ಅಂದರೆ ನಾವು ಯೂಶ್ವಲಿ ಕೇಳೋದೇನು, ಟ್ಯೂಬರ್ಕ್ಯುಲೋಸಿಸ್ ಬಂದರೆ ಜ್ವರ ಬರುತ್ತೆ, ಡೈಲಿ ಈವ್ನಿಂಗ್ ರೈಸ್ ಆಫ್ ಟೆಂಪ್ರೇಚರ್ ಬರುತ್ತೆ, ಅಥವಾ ತೂಕ ಕಡಿಮೆ ಆಗುತ್ತೆ, ಅಥವಾ ಹಸಿವಾಗೋದಿಲ್ಲ. ಇವೆಲ್ಲ ಟ್ಯೂಬರ್ಕ್ಯುಲೋಸಿಸಿನ ಲಕ್ಷಣಗಳು. ಬಟ್ ಈ ಜೆನಿಟೋ ಯುರಿನರಿ ಟ್ಯೂಬರ್ಕ್ಯುಲೋಸಿಸ್ ಗಂಡಸರಲ್ಲಿ ಅಥವಾ ಹೆಂಗಸರಲ್ಲಿ ಬಂದಾಗ ಎಷ್ಟೋ ಸತಿ ಅನ್ಫಾರ್ಚುನೇಟ್ಲಿ ಈ ಸಿಮ್ಟಮ್ಸ್ ಯಾವುದೂ ಇರೋದಿಲ್ಲ. ಈ ಸಿಮ್ಟಮ್ಸ್ ಇದ್ದರೆ ಒಂದು ಲೆಕ್ಕದಲ್ಲಿ ಒಳ್ಳೆಯದು, ಯಾಕೆಂದರೆ ಅವ್ರು ಅರ್ಲಿ ಸ್ಟೇಜಲ್ಲೇ ಹಸಿವಾಗಲ್ಲ ಅಥವಾ ಫೀವರ್ ಬರುತ್ತೆ ಅಂದರೆ ಡಾಕ್ಟ್ರ್ ಹತ್ರ ಅರ್ಲಿ ಸ್ಟೇಜಲ್ಲಿ ಬರ್ತಾರೆ. ಇದೇನಾಗುತ್ತೆ, ಏನು ಸಿಮ್ಟಮ್ಸ್ ಇಲ್ದಿರೋ ಕಾರಣ ಅವ್ರು ಆರಾಮಾಗೇ ಇರ್ತಾರೆ, ವೆಯ್ಟ್ ಲಾಸ್ ಏನೂ ಆಗಿರಲ್ಲ, ಎಪಟೈಟ್ ಚೆನ್ನಾಗಿರುತ್ತೆ, ಉಲ್ಲಾಸವಾಗಿರ್ತಾರೆ, ನಿದ್ದೆ ಚೆನ್ನಾಗಿ ಬರುತ್ತೆ. ಅವ್ರು ಯಾವ ಕಾರಣಕ್ಕೋಸ್ಕರ ಡಾಕ್ಟ್ರ್ ಹತ್ರ ಬರ್ತಾರೆ. ಸೊ ಅವರು ಬಂದಾಗ ನಮ್ಮ ಹತ್ರ ಇಟ್ ಈಸ್ ಆಲ್ರೆಡಿ ವೆರಿ ಲೇಟ್ ಆಗಿರುತ್ತೆ. ಸೊ ಪ್ರೆಗ್ನೆನ್ಸಿ ಆಗೋದಕ್ಕೆ ಬಹಳ ಚಾನ್ಸಸ್ಸು, ಆ ಸಾಧ್ಯತೆ ಈ ಟ್ಯೂಬರ್ಕ್ಯುಲೋಸಿಸ್ಸಿಂದಾಗಿ ಕಡಿಮೆ ಆಗುತ್ತೆ. ಟ್ರೀಟ್ಮೆಂಟ್ ತೊಗೊಂಡ್ರೂ ಕೂಡ ಟ್ಯೂಬರ್ಕ್ಯುಲೋಸಿಸ್ನ ನಾವು ವಾಸಿ ಮಾಡಬೇಕು, ಯಾಕಂದರೆ ಇನ್ನೂ ಜಾಸ್ತಿ ಆಗಬಾರ್ದು, ಸ್ಪ್ರೆಡ್ ಆಗಬಾರ್ದು ಬೇರೆ ಆರ್ಗನ್ಗಳಿಗೆ, ದೇಹದಿಂದ ಆ ಇನ್ಫೆಕ್ಷನ್ ಕ್ಲಿಯರ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಟ್ರೀಟ್ಮೆಂಟ್ ಕೊಡ್ತೀವಿ. ಬಟ್ ಫಲವತ್ತತೆಯ ಚಾನ್ಸ್ ಅಂದರೆ ಫರ್ಟಿಲಿಟಿಯ ಚಾನ್ಸ್ ಅಷ್ಟೊಂದು ಇಂಪ್ರೂವ್ಮೆಂಟ್ ಏನೂ ಆಗೋದಿಲ್ಲ. 30-40% ತನಕ ಹಬ್ಬ ಅಂದರೆ ಅಲ್ಲಿ ತನಕ ಹೋಗ್ಬೋದು ಅಷ್ಟೇ. ಇದು ಒಂದು ವಿಷಾದಕವಾಗುವಂತಹ ವಿಷಯ. ಇನ್ನು ತುಂಬ ಚಾನ್ಸಸ್ ಕಡಿಮೆ ಇರುತ್ತೆ ಟಿ ಬಿ ಇದ್ದರೆ, ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸ್ ಬಹಳ ಕಡಿಮೆ ಆಗುತ್ತೆ. ಎಸ್ ಮ್ಯಾಮ್, ಇನ್ನು ಫೀಮೇಲ್ಸ್ಲಿ ನಾವು ನೋಡೋದಾದರೆ ಯೂಟ್ರೈನ್ ಪಾಲಿಪ್ಸ್ ಅಂತ ಇದು ಯಾವ ರೀತಿ ನಿರ್ಮಾಣ ಆಗುತ್ತೆ, ಯಾವ ರೀತಿ ತೊಂದರೆ ಆಗುತ್ತೆ ಅಂತ ಪ್ರೆಗ್ನೆನ್ಸಿ ಒಂದು ವಿಷಯಕ್ಕೆ? ಹಾಂ, ಇದು ಯೂಟ್ರೈನ್ ಪಾಲಿಪ್ ಅನ್ನೋದು ಬಹಳ ಸಿಂಪಲ್ ವಿಷಯ. ಇದು ನಾವು ಸ್ಕ್ಯಾನಿಂಗ್ನಲ್ಲಾದರೂ ಪತ್ತೆ ಹಚ್ತೀವಿ, ಅಥವಾ ನಾವು ಗರ್ಭಕೋಶದ ಒಳಗಡೆ ಪರೀಕ್ಷೆ ಮಾಡಿದಾಗ ಅರ್ಥಾತ್ ಹಿಸ್ಟ್ರೋಸ್ಕೋಪ್ ಅಂತ ಏನು ಹಾಕ್ತೀವಿ ಅದು ಹಾಕಿ ಪರೀಕ್ಷೆ ಮಾಡಿದಾಗಲೂ ಯೂಟ್ರೈನ್ ಪಾಲಿಪ್ಗಳು ಕಾಣುತ್ತವೆ. ಇವು ಗರ್ಭಕೋಶದ ಒಳಗಡೆಯ ಲೇಯರ್ ಅಂದರೆ ಎಂಡೋಮೆಟ್ರಿಯಮ್ ಅಂತ ಏನು ಹೇಳ್ತೀನಿ ನಾನು ಪದೇ ಪದೇ, ಅದರಿಂದ ಉಂಟಾಗುವಂತಹ ಗ್ರೋತ್ಗಳು, ಅಲ್ಲಿಂದ ಹೊರಡುವಂತಹ ಸ್ಮಾಲ್ ಒಂಥರ ಮಾಂಸದ ಗೆಡ್ಡೆ ಥರ ಬರುವಂತಹ ಸಣ್ಣ ಸಣ್ಣ ಡೆವಲಪ್ಮೆಂಟ್ಗಳು. ಆ ಗ್ರೋತ್ ಏನು ಬರುತ್ತೆ, ಆ ಒಂಥರ ಗಂಟು ಥರ ಏನು ಡೆವಲಪ್ ಆಗುತ್ತೆ, ತುಂಬ ಸಾಫ್ಟಾಗಿರುತ್ತೆ, ತುಂಬ ಚಿಕ್ಕದಾಗಿರುತ್ತೆ. 100ರಲ್ಲಿ 99 ಜನಕ್ಕೆ ಅದು ತುಂಬ ಚಿಕ್ಕದು, 1 ಸೆಂಟಿಮೀಟ್ರಿಗಿಂತ ಒಳಗಡೆ ಇರುತ್ತೆ. ಅಂದರೆ ತುಂಬಾ ಚಿಕ್ಕದು, ಈ ಸಣ್ಣ ದ್ರಾಕ್ಷಿ ಹಣ್ಣಿಗಿಂತನೂ ಚಿಕ್ಕದಿರುತ್ತೆ, 1 ಸೆಂಟಿಮೀಟ್ರ್ ಆ ಥರ ಇರುತ್ತೆ. ಇದು ಒಂದು ಪಾಲಿಪ್ ಆದರೂ ಬರ್ಬೋದು, ತುಂಬ ಪಾಲಿಪ್ಸ್ ಆದರೂ ಬರ್ಬೋದು. ಇದು ಫೈಬ್ರಾಯ್ಡ್ ಪಾಲಿಪ್ ಅಲ್ಲ, ಇದು ಬೇರೆ ಪಾಲಿಪ್. ಫೈಬ್ರಾಯ್ಡ್ದು ಬೇರೆ ಥರ ಇರುತ್ತೆ. ಈ ಪಾಲಿಪ್ಗಳು ಸಾಫ್ಟಾಗಿರ್ತವೆ, ಎಂಡೋಮೆಟ್ರಿಯಮಿಂದ ಬೆಳವಣಿಗೆ ಆಗ್ತವೆ. ಇವೊಂಥರ ತೂಗಾಡ್ತಿರೋವಂಥ ಅಥವಾ ನಿಂತಿರುವಂಥ ಸಣ್ಣ ದ್ರಾಕ್ಷಿ ಹಣ್ಣು ಒಳಗಡೆ ಇಟ್ಟಂಗೆ. ನಾವೇನು ಮಾಡಬೇಕಾಗತ್ತೆ, ಅದಿದ್ದರೆ ಅದನ್ನು ತೆಗಿಬೇಕಾಗತ್ತೆ. ಅದಿದ್ದರೆ ಪ್ರೆಗ್ನೆನ್ಸಿ ಆಗೋದು. ಈ ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ಬಂದವರಲ್ಲಿ ಗರ್ಭಕೋಶದ ಒಳಗಡೆ ಚೆಕ್ ಮಾಡಿದಾಗ ಅದು ಕಾಣಿಸ್ತಾ ಇದೆ ಅಂದರೆ ಅದನ್ನು ಹಾಗೆ ಬಿಡೋಕ್ಕೆ ಬರೋದಿಲ್ಲ, ಅದನ್ನು ತೆಗಿಬೇಕಾಗತ್ತೆ. ಇಟ್ಸ್ ಅಗೇನ್ ಎ ವೆರಿ ಸಿಂಪಲ್ ಪ್ರೊಸೀಜರ್. ಈ ಹಿಸ್ಟ್ರೋಸ್ಕೋಪಿ ಅಂತ ಏನು ಮಾಡ್ತೀವಿ ಆಗ ಮಾಡುವಾಗಲೇ ಅದನ್ನು ಅವಲ್ಸ್ ಮಾಡಿ ಅಥವಾ ಕಟ್ ಮಾಡಿ ಅದನ್ನು ಈಚೆ ಕಡೆ ತೆಗಿತೀವಿ. ಇದು ಕ್ಯಾನ್ಸರ್ನ ಗಡ್ಡೆ ಅಲ್ಲ, ಏನೂ ಅಲ್ಲ, ವೆರಿ ಸಿಂಪಲ್ ಪ್ರೊಸೀಜರ್. ಬಟ್ ಇದನ್ನು ನಾವು ಯಾಕೆ ತೆಗಿಬೇಕಾಗತ್ತೆ ಅಂತಂದರೆ, ಆ ಯೂಟ್ರಸ್ ಒಳಗಡೆ ಅದು ಕೂತ್ಕೊಂಡ್ರೆ ನಾವು ಪ್ರೆಗ್ನೆನ್ಸಿ ಮಾಡೋದು ಕಷ್ಟ ಆಗುತ್ತೆ. ಅಂದರೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋದು ಅಥವಾ ಯೂಟ್ರಸ್ ಒಳಗಡೆ ಯಾವುದೇ ಒಂದು ಬೇರೆ ಥರದ ನಮಗೆ ಬೇಡದಿರುವಂಥ ಗ್ರೋತ್ ಇರಬಾರ್ದು ಅಲ್ವಾ. ಸೊ ಅದನ್ನು ತೆಗಿಬೇಕಾಗತ್ತೆ. ಬಟ್ ಇದನ್ನು ನಾವು ಟೆಸ್ಟಿಗೆ ಕಳಿಸೋ ಅವಶ್ಯಕತೆ ಏನಿಲ್ಲ, ಯಾಕೆಂದರೆ ಇದು ಕ್ಯಾನ್ಸರ್ ಅಂತ ಏನೂ ತೊಂದರೆ ಕೊಡುವಂಥ ಗೆಡ್ಡೆಗಳಲ್ಲ. ಜೊತೆಗೆ ಎಷ್ಟೋ ಜನಕ್ಕೆ ಅದು ಪೀರಿಯಡ್ಸ್ ಆದಮೇಲೆ ಪೀರಿಯಡ್ಸ್ ಜೊತೆ ಅದು ವಾಶೌಟ್ ಆಗಿ ಹೋಗ್ಲೂಬೋದು, ಇರಲೂಬೋದು. ಇದ್ದರೆ ಪದೇ ಪದೇ ನಾವು ಅದನ್ನು ತೆಗಿಬೇಕಾಗತ್ತೆ. ಇದು ಗರ್ಭಕೋಶದ ಒಳಗಡೆಯ ಲೇಯರು ಗ್ರೋತು ಸ್ವಲ್ಪ ಜಾಸ್ತಿ ಆಗುತ್ತೆ ಹಾರ್ಮೋನಿಗೆ ಸಂಬಂಧಪಟ್ಟು. ಎಂಡೋಮೆಟ್ರಿಯಲ್ ಹೈಪರ್ಪ್ಲೇಸಿಯಾ ಅಂತೀವಿ, ಅಂದರೆ ಅದು ಎಷ್ಟು ಗ್ರೋತ್ ಇರಬೇಕಾ ಅದಕ್ಕಿಂತ ಜಾಸ್ತಿ ಗ್ರೋತ್ ಆಗುತ್ತೆ. ಸೊ ಆ ಥರ ಜಾಸ್ತಿ ಹಾರ್ಮೋನ್ ಎಫೆಕ್ಟಿಂದ ಜಾಸ್ತಿ ಗ್ರೋತ್ ಆದಾಗ ಈ ಎಂಡೋಮೆಟ್ರಿಯಲ್ ಪಾಲಿಪ್ ಅಂತ ಹೇಳ್ತೀವಲ್ಲ ಅದು ಬರುವಂಥ ಚಾನ್ಸು ಜಾಸ್ತಿ ಇರುತ್ತೆ. ಬಟ್ ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್, ವರಿ ಮಾಡೋವಂಥ ವಿಷಯ ಇಲ್ಲ. ಹಬ್ಬ ಅಂದರೆ ಹೆಚ್ಚು ಅಂದರೆ ಅದನ್ನೊಂದು 10-15 ನಿಮಿಷದ ಪ್ರೊಸೀಜರ್ ಅಷ್ಟೇ. ಅದನ್ನು ಈಚೆ ಕಡೆ ತೆಗಿಬೇಕಾಗತ್ತೆ ನಾವು.
ಒಳಗಡೆ ಇರೋದು ಅಷ್ಟೇ. ಯೂಶುವಲಾಗಿ ಇದಿದ್ರೂ ಕೂಡ ಪ್ರೆಗ್ನೆನ್ಸಿಗೆ ತೊಂದರೆ ಆಗುತ್ತೆ ಅಂತ. ಅಂದರೆ ನೋಡಿ, ಎಷ್ಟೋ ಜನ ಪೇಷಂಟು ಸರ್ವೈಕಲ್ ಪಾಲಿಪ್ ಇದ್ದೇ ಕನ್ಸೀವ್ ಆಗಿರ್ಬೋದು, ನಮ್ಗೆ ಗೊತ್ತಿಲ್ಲ. ಯಾಕಂದರೆ ಇದು ಮೋಸ್ಟ್ ಆಫ್ ದ ಟೈಮ್ಸ್ ಏನೂ ತೊಂದರೆ ಕೊಡಲ್ಲ. ಬಟ್ ಪ್ರೆಗ್ನೆನ್ಸಿನೇ ಆಗಿಲ್ಲ ಅಂತ ಬಂದ ಪೇಷಂಟು, ಅವರಲ್ಲಿ ಬೇರೆ ಏನೂ ಕಾರಣ ಕಾಣಿಸ್ದೆ, ಅಥವಾ ಈ ಇದು ಗರ್ಭಕೋಶದ ಒಳಗಡೆ ಇರುವಂತಹ ಪಾಲಿಪ್ಪು ನಮಗೆ ಕಾಣಿಸ್ತಾ ಇದೆ ಅಂತಂದರೆ, ಇದು ಗರ್ಭಕೋಶದ ಒಳಗಡೆ ಇರೋ ಪಾಲಿಪ್ ನಾನು ಹೇಳ್ತಾ ಇರೋದು, ಕಾಣಿಸ್ತಾ ಇದೆ ಅಂತಂದರೆ ಸೊ ಅದನ್ನು ತೆಗೆದುಬಿಟ್ಟು ನಾವು ಮತ್ತೆ ನೆಕ್ಸ್ಟ್ ಕ್ರಿಯೆ ಮುಂದುವರಿಸೋದು ಒಳ್ಳೆಯದು. ಅದಿದೆ ಅಂತ ಗೊತ್ತಿದ್ದು ನಾವು ಟ್ರೈ ಮಾಡ್ತಾ ಇದ್ದರೆ ಪ್ರೆಗ್ನೆನ್ಸಿ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ. 1 ಸೆಂಟಿಮೀಟ್ರು ಆ ಥರ ಎಲ್ಲ ದಪ್ಪ ಇದ್ದರೆ ಅದನ್ನು ತೆಗೆಯೋದೇ ಉತ್ತಮ. ತೆಗೆದು ಉತ್ತಮ ಅಂತ ಹೇಳಿ. ಹೌದು ಹೌದು. ಎಸ್ ಮ್ಯಾಮ್, ಇನ್ನು ಫೈಬ್ರಾಯ್ಡ್ಸ್ ಬಗ್ಗೆ ಹೇಳೋದಾದ್ರೆ, ಬಿಕಾಸ್ ಇದು ಯೂಶುವಲ್ ಆಗಿ ಹೆಣ್ಮಕ್ಳಲ್ಲಿ ಕಾಣಿಸುತ್ತೆ, ಮದುವೆ ಆಗಿರೋ ಹೆಣ್ಮಕ್ಳ ಮೇಲೆ ಕೂಡ ಕಾಣಿಸುತ್ತೆ. ಸೊ ಎಲ್ಲ ಏಜಲ್ಲೂ ಕೂಡ ಈ ಒಂದು ಫೈಬ್ರಾಯ್ಡ್ಸ್ ಕಾಣಿಸುತ್ತಲ್ಲ, ಸೊ ಅದ್ರ ಬಗ್ಗೆ ಏನು ಹೇಳೋದು, ಯಾಕೆ ಇದೊಂದು ಫಾರ್ಮ್ ಆಗುತ್ತೆ, ಇದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಇದೆ ಅಂತ ಹೇಳೋದಾದ್ರೆ? ಫೈಬ್ರಾಯ್ಡ್ ಅನ್ನೋದು, ಅಥವಾ ನಾವು ಅದನ್ನು ಲಿಯೋಮಯೋಮಾ ಅಂತ ಹೇಳ್ತೀವಿ ನಮ್ಮ ಭಾಷೆಯಲ್ಲಿ, ಮೆಡಿಕಲ್ ಟರ್ಮ್ಸ್ನಲ್ಲಿ, ಇದು ಒಂದು ಸರ್ವೇ ಸಾಮಾನ್ಯವಾದಂತಹ ಒಂದು ತೊಂದರೆ ಹೆಣ್ಣುಮಕ್ಳಿಗೆ ಬರೋದು. ಇದು ತಲೆ ಕೆಡಿಸ್ಕೊಳ್ಳುವಂಥ ವಿಚಾರ ಅಷ್ಟೇನೂ ಇಲ್ಲ. ಇದು ತುಂಬ ಜನರಲ್ಲಿ ಬರುತ್ತೆ. ಏನು ಸಿಮ್ಟಮ್ಸ್ ಇಲ್ಲದಂಥವರು ಬಂದರೂ ಕೂಡ, ಅಂದರೆ ಈ ಅಬ್ಸಲ್ಯೂಟ್ಲಿ ನೋ ಸಿಮ್ಟಮ್ಸ್, ಟೋಟಲಿ ಆರಾಮಾಗಿರ್ತಾರೆ. ಕೆಲವರಲ್ಲಿ ಗರ್ಭಕೋಶದಲ್ಲಿ ಆ ಫೈಬ್ರಾಯ್ಡ್ ಗೆಡ್ಡೆ ಕಾಣುತ್ತೆ. ನಾವು ಸ್ಕ್ಯಾನ್ ಮಾಡ್ತೀವಿ ಅಥವಾ ಪೇಷಂಟ್ ಚೆಕ್ ಮಾಡ್ತೀವಿ ಅಥವಾ ಇನ್ಯಾವುದೋ ಥರ ಟೆಸ್ಟ್ ಮಾಡಿದಾಗ, ಹಿಸ್ಟ್ರೋಸ್ಕೋಪಿನೋ ಮತ್ತೊಂದೋ ಮಾಡಿದಾಗ ನಮ್ಗೆ ಆ ಫೈಬ್ರಾಯ್ಡು ಕಾಣುತ್ತೆ. 100 ಜನರಲ್ಲಿ 40 ಜನರಲ್ಲಿ ಫೈಬ್ರಾಯ್ಡ್ ಗೆಡ್ಡೆ ಇರುತ್ತೆ. ಚಿಕ್ಕದಿರ್ಬೋದು, ದಪ್ಪ ಇರ್ಬೋದು, ತುಂಬಾ ಫ್ಯೂ ಮಿಲಿಮೀಟ್ರ್ ಸೈಜ್ ಇರ್ಬೋದು, ತುಂಬ ಸೀಡ್ಲಿಂಗ್ ಫೈಬ್ರಾಯ್ಡ್ ಅಂತೀವಿ, ಅಷ್ಟು ಚಿಕ್ಕ ಫೈಬ್ರಾಯ್ಡ್ ಇರ್ಬೋದು, ಅಥವಾ ದಪ್ಪ ಒಂದು ವಾಟ್ರ್ ಮೆಲಾನ್, ಕಲ್ಲಂಗಡಿ ಹಣ್ಣಷ್ಟು ದಪ್ಪ ಕೂಡ ಬೆಳೀತವೆ ಫೈಬ್ರಾಯ್ಡು, ಅದನ್ನು ಬಿಟ್ಟರೆ. ಸೊ ನಾವು ಎಲ್ಲ ಫೈಬ್ರಾಯ್ಡು ತೆಗಿಯೋಕ್ಕೆ ಹೋಗಲ್ಲ. ತುಂಬ ಚಿಕ್ಕ ಫೈಬ್ರಾಯ್ಡ್ ಇತ್ತು ಅಂತಂದರೆ ಫ್ಯೂ ಮಿಲಿಮೀಟ್ರ್, 3-4 mm ಇಂಥವೆಲ್ಲ ಬಿಡ್ತೀವಿ. ಯೂಶ್ವಲಿ ಫೈಬ್ರಾಯ್ಡ್ ಯಾವಾಗ ತೆಗಿತೀವಿ ಈ ಥರ ಪ್ರೆಗ್ನೆಂಟ್ ಆಗಿಲ್ಲ ಅಂತ ಬಂದವರಲ್ಲಿ ಅಂತಂದರೆ, ದಪ್ಪ ಫೈಬ್ರಾಯ್ಡ್ 4 ಸೆಂಟಿಮೀಟ್ರಿಗಿಂತ ಜಾಸ್ತಿ, ಎಷ್ಟು ದಪ್ಪ, ಟೊಮೆಟೊ ಹಣ್ಣು ಗಾತ್ರಕ್ಕಿಂತ ದಪ್ಪ ಇದೆ ಫೈಬ್ರಾಯ್ಡು, ಅಥವಾ ತುಂಬ ಫೈಬ್ರಾಯ್ಡ್ ಇದ್ದಾವೆ, ಅದು ಗರ್ಭಕೋಶವನ್ನೇ ಒಂಥರ ಡಿಸ್ಟಾರ್ಟ್ ಮಾಡಿದೆ, ಶೇಪೇ ಚೇಂಜ್ ಆಗಿಬಿಟ್ಟಿದೆ ಗರ್ಭಕೋಶದ್ದು. ಗರ್ಭಕೋಶದ ಒಳಗಡೆ ಎಂಡೋಮೆಟ್ರಿಯಮ್ ಅಂತ ಏನು ಹೇಳ್ತೀವಿ ಅದನ್ನು ಒತ್ತುತ್ತಾ ಇದೆ, ಪ್ರೆಗ್ನೆನ್ಸಿ ಕೂತ್ಕೊಳ್ಳೋ ಜಾಗವನ್ನೇ ಒತ್ತುತ್ತಾ ಇದೆ. ಅಥವಾ ಗರ್ಭಕೋಶದಿಂದ ಬೇರೆ ಸಿಮ್ಟಮ್ಸ್ ಬಂದಿದೆ ಪೇಷಂಟಿಗೆ, ಅಂದರೆ ಯೂರಿನ್ ಪ್ರಾಬ್ಲಮ್ ಇದೆ, ಅಥವಾ ಅವರಿಗೆ ತುಂಬ ಪೇಯ್ನ್ ಇದೆ. ನೆಕ್ಸ್ಟ್ ಇನ್ನು ಇದ್ರ ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ರೆಡಿ ಇದ್ದಾರೆ. ಓಕೆ, ಫೈನ್. ಹಲೋ ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು? ಮೇಡಮ್, ನಮ್ಮ ಹೆಸರು ಗೀತಾ ಅಂತೇಳಿ. ಗೀತಾ ಅವ್ರು ಎಲ್ಲಿಂದ ಕರೆ ಮಾಡ್ತಾ ಇರೋದು? ನಾವು ವಿಜಯಪುರದಿಂದ ಮೇಡಮ್. ಓಕೆ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆನ ಕೇಳಿ ಅವ್ರ ಹತ್ರ. ಹಾಂ, ಸರಿ ಮೇಡಮ್. ಹಾಂ, ಹಲೋ ಹೇಳಿ ಗೀತಾ. ಮೇಡಮ್, ನಾವು ಆಸ್ಪತ್ರೆಯಲ್ಲಿ ತೋರಿಸ್ತಾ ಇದ್ದೀವಿ. ಹಾಂ, ನನಗೆ ಮದುವೆ ಆಗಿ 10 ವರ್ಷ ಆಯಿತು. ಹ್ಞೂ, ಒಂದು ಹೆಣ್ಮಗು ಆಯಿತು ಮೇಡಮ್ ಮದುವೆ ಆದಮೇಲೆ. ಹಾಂ, ಮತ್ತೆ ಆವಾಗ್ಲಿಂದಲೂ ನನಗೆ ಪ್ರೆಗ್ನೆನ್ಸಿ ಕನ್ಸೀವ್ ಆಗಲಿಲ್ಲ. ಹೆಣ್ಮಗು ಆಯಿತು ಅಂದರೆ ಆ ಮಗು ಇದೆ ಇವಾಗ? ಹಾಂ, ಹೌದು ಮೇಡಮ್. ಮಗು ಚೆನ್ನಾಗಿದೆ? ಹಾಂ, 8 ವರ್ಷ ಮೇಡಮ್. ಅದು ತಂತಾನೇ ಆಗಿರೋದು ನಿಮಗೆ ಪ್ರೆಗ್ನೆನ್ಸಿ? ಹಾಂ, ಹೌದು ಮೇಡಮ್. ಹಾಂ, ಸರಿ, ಆಯಿತು. ಆಮೇಲಿಂದ ನೀವು ಬೇಡ ಅಂತ ಏನಾರು ಬಹಳ ವರ್ಷ ಏನಾರು ಯೂಸ್ ಮಾಡ್ಕೊಂಡಿದ್ರಾ? ಇಲ್ಲ 8 ವರ್ಷದಿಂದನೂ ಟ್ರೈ ಮಾಡಿ? ಏನು ಯೂಸ್ ಮಾಡ್ಕೊಂಡಿರ್ಲಿಲ್ಲ. 8 ವರ್ಷದಿಂದನೂ ಪ್ರೆಗ್ನೆನ್ಸಿ ಟ್ರೈ ಮಾಡ್ತಾ ಇದ್ದೀರಾ? ಹಾಂ, ಅವಾಗ ಸ್ವಲ್ಪ ಪ್ರಾಬ್ಲಮ್ ಅಲ್ಲಿದ್ರಿ. ಅಂದರೆ ಹೆಲ್ತ್ ಪ್ರಾಬ್ಲಮ್ಮಾ ಬೇರೆ ಪ್ರಾಬ್ಲಮ್ಮಾ? ಅಲ್ಲ ಮೇಡಮ್, ಮನೆ ಪ್ರಾಬ್ಲಮ್ ಹಾಂ, ಅಲ್ಲಿ. ಆಯಿತು, ಸರಿ, ಹೋಗಲಿ. ಹಾಂ, ಅವಾಗ ನಾವು ಕೆಲ್ಸಕ್ಕೆ ಹೋಗ್ತಾ ಇದ್ದಾಗ ಸ್ವಲ್ಪ ದೂರ ಇದ್ರಿ ನಾವು. ಸರಿ, ಈಗ ನೀವು ಎಷ್ಟು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀರಾ ಪ್ರೆಗ್ನೆನ್ಸಿಗೆ? ಒಂದು 6-7 ವರ್ಷದಿಂದ ಅಂತೂ ಟ್ರೈ ಮಾಡ್ತಾ ಇರಬೇಕು. ಹಾ, ಹೌದು ಮೇಡಮ್, ಒಂದು 4 ವರ್ಷದಿಂದ ಮಾಡ್ತಾ ಇದ್ದೀವಿ. ಇಲ್ಲಮ್ಮ, ನೀವು ಹೋಗಿ ಡಾಕ್ಟರ್ ನೋಡ್ಬೇಕಾಗತ್ತೆ. ಇಲ್ಲ ಮೇಡಮ್, ಹೋಗಿದ್ರಿ. ಹಾ, 2 ಆಸ್ಪತ್ರೆಯಲ್ಲಿ ತೋರಿಸ್ದೆ ನಾನು. ಸರಿ. ಒಂದ್ ಆಸ್ಪತ್ರೆಯಲ್ಲಿ ಈ ತಿಂಗಳಾಗ್ತೈತೆ, ಬರೋ ತಿಂಗಳಾಗ್ತೈತೆ ಅಂತಾನೆ ಹೇಳ್ತಾ ಇದ್ರು. ಹಾ, ಸರಿ, ಅಲ್ಲಿ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಹಾಸ್ಪಿಟ್ಲ್ ಅಲ್ಲಿ ಯಲಹಂಕ ಹತ್ರ ತೋರ್ಸಿದ್ರಿ. ಹಾ, ಅವರು ಹೇಳಿದ್ರು ಏನು ಪ್ರಾಬ್ಲಮ್ ಇಲ್ಲ ಮೇಡಮ್, ಶಿಸ್ತಿದೆ ಅಂತಂತ ಹೇಳಿದ್ರು. ಎಲ್ಲಿ ಸಿಸ್ಟ್ ಇದೆ? ಗರ್ಭಕೋಶದಲ್ಲಿ. ಗರ್ಭಕೋಶದಲ್ಲಿ ಸಿಸ್ಟ್ ಬರಲ್ಲ, ಓವರಿನಲ್ಲಿ ಸಿಸ್ಟ್ ಅಂತ ಬರುತ್ತೆ. ಗರ್ಭಕೋಶದ ಪಕ್ಕದಲ್ಲಿ. ಅದು 2 ತಿಂಗಳಿನಿಂದ ಟ್ಯಾಬ್ಲೆಟ್ ತಗೊಳ್ರಿ ಅಂತ ಹೇಳಿದ್ರು. ಹಾ, ಆಯ್ತು, ತಗೊಂಡೆ. ಹಾ, ಮತ್ತೆ ನಿಲ್ಲೋದಕ್ಕೆ ಟ್ರೀಟ್ಮೆಂಟ್ ಕೊಟ್ರು ಅವರು. ಹಾ, ಕಾಸ್ಟ್ಲಿ ಮಾತ್ರೆ ಎಲ್ಲ ಬರ್ಕೊಟ್ಬಿಟ್ಟು ನಿಲ್ಲೋದಕ್ಕೆ ಟ್ರೀಟ್ಮೆಂಟ್ ಬರ್ಕೊಟ್ರು. ಆಗ್ಲಿಲ್ಲ. ಹಾ, ಅದಕ್ಕೆ IUI ಮಾಡಿಸ್ಬೇಕು ಅಂತೇಳಿ ಹೇಳವ್ರೆ. ಹಾ, ಸರಿ. ಅದು ಈಗ ಮಾಡ್ಸಿದ್ರೆ
ಹಾಂ ಹೇಳಿ. ಅಲ್ಲ ಮೇಡಮ್ ಅದ್ ಮಾಡ್ಸಿದ್ರೆ ಒಳ್ಳೇದಾಗ್ತೈತೋ ಇಲ್ಲೋ ಅಂತ. ನಿಮ್ಮದು ರಿಪೋರ್ಟ್ ಎಲ್ಲ ನಾರ್ಮಲ್ ಇತ್ತು ಅಂತಂದರೆ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ನಿಮಗೆ ಟ್ಯೂಬ್ಸ್ ಎಲ್ಲ ಚೆಕ್ ಮಾಡಬೇಕು. ಯಜಮಾನ್ರು ಮಾಡಿದಾರೆ ಮೇಡಮ್. ಆಯಿತು, ಎಕ್ಸ್ರೇ. ಸರಿ ಸರಿ, ಎಲ್ಲ ನಾರ್ಮಲ್ ಇತ್ತು ಅಂತಂದರೆ ನೀವು ಖಂಡಿತ IUIಗೆ ಹೋಗ್ಬೋದು. IUIನಲ್ಲಿ ಸಕ್ಸಸ್ಸು 20% ಇರುತ್ತೆ. ಅಂದರೆ ಗೀತಾ ಥರ 5 ಜನ ಟ್ರೈ ಮಾಡಿದರೆ ಒಬ್ರಿಗೆ ಆಗುತ್ತೆ, ಬಟ್ ಕಾಸ್ಟು ಕಡಿಮೆ ಇರುತ್ತೆ. ನೀವು ಇನ್ನೂ ಟೈಮ್ ವೇಸ್ಟ್ ಮಾಡಬೇಡಿ. ಅವ್ರು ಕೊಟ್ಟಿದ್ದು 2 ತಿಂಗಳದ್ದು ಟ್ರೀಟ್ಮೆಂಟು, ಸಿಸ್ಟ್ ಕರಗಲಿ ಅಂತ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ. ಅದಾದಮೇಲೆ ನೀವು ಹೋಗಿ IUI ಟ್ರೀಟ್ಮೆಂಟ್ ತೊಗೊಳ್ಳೋದು ಉತ್ತಮ. ಸರಿ ಮೇಡಮ್. ಅದೇ ಅದರಲ್ಲಿ IUI ಅಲ್ಲಿ ಆಗಲ್ಲ ಅಂತ ಎಲ್ಲರೂ ಹೇಳ್ತಾವ್ರೆ. ಇಲ್ಲ ಇಲ್ಲ, ನಿಮ್ದು ರಿಪೋರ್ಟ್ಸ್ ಚೆನ್ನಾಗಿದ್ದರೆ ಒಂದು 3 ತಿಂಗಳು IUI ಟ್ರೈ ಮಾಡ್ಬೋದು. IUI ಅಲ್ಲಿ ಆಗಲ್ಲ ಅಂತ ಹೇಳಲ್ಲ, ಸಕ್ಸಸ್ ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ ಹೊರತು ಆಗಲ್ಲ ಅಂತ ಹೇಳಲ್ಲ. ಹೌದು ಮೇಡಮ್, ಅದೇ ಜಾಸ್ತಿ ದಿನ ಆಯ್ತಲ್ಲ ಆಗಲ್ಲ. ನೀವು ಮುಂದಕ್ಕೆ ಹಾಕಿದಂಗೂ ತೊಂದರೆ ಜಾಸ್ತಿ. ಆದಷ್ಟು ಬೇಗ ಹೋಗಿ ಒಂದು 3 ಸೈಕಲ್ IUI ಮಾಡ್ಕೊಳ್ಳಿ. ಅದಕ್ಕೂ ಆಗದಿದ್ರೆ 3ರಿಂದ ಮ್ಯಾಕ್ಸಿಮಮ್ ಅಂದರೆ 6 ಸೈಕಲ್ಲು. ಅಲ್ಲಿಗೂ ನಿಮ್ಗೆ ಆಗಲಿಲ್ಲ ಪ್ರೆಗ್ನೆನ್ಸಿ ಅಂತಂದರೆ ನೀವು ನೆಕ್ಸ್ಟ್ ಸ್ಟೆಪ್ IVFಗೆ ಹೋಗಬೇಕಾಗತ್ತೆ, ಮಕ್ಕಳು ಬೇಕು ಅಂತಿದ್ರೆ. ಸರಿ ಮೇಡಮ್, ಥ್ಯಾಂಕ್ ಯು. ಹಾಂ, ಥ್ಯಾಂಕ್ ಯು. ಥ್ಯಾಂಕ್ಸ್ ಕರೆ ಮಾಡಿದ್ದಕ್ಕೆ ಗೀತಾ ಅವರೇ. ನೆಕ್ಸ್ಟ್ ನೀವು ಕೂಡ ಯಾರಾದರೂ ನಿಮಗೆ ಈ ಥರದೊಂದು ಸಮಸ್ಯೆ ಕಾಡ್ತಾ ಇದ್ದರೆ, ಬಂಜೆತನದ ಕುರಿತಾಗಿ ಅಥವಾ ಪ್ರೆಗ್ನೆನ್ಸಿ ಕುರಿತಾಗಿ ಸಾಕಷ್ಟು ಪ್ರಶ್ನೆಗಳು ನಿಮ್ಮ ತಲೆಯಲ್ಲಿದ್ದರೆ ನೀವು ಕೂಡ ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರ್ಗೆ ನೀವು ಕರೆಯನ್ನು ಮಾಡೋ ಮೂಲಕ ನೀವು ಡಾಕ್ಟರ್ ಜೊತೆ ಮಾತನಾಡಬಹುದು. ಇನ್ನು ಫೈಬ್ರಾಯ್ಡ್ಸ್ ಬಗ್ಗೆ ಹೇಳ್ತಾ ಇದ್ರಿ. ಕರೆಕ್ಟು. ಈ ಫೈಬ್ರಾಯ್ಡ್ಸ್ ಅನ್ನೋದು ಆಗಲೇ ಹೇಳಿದ ಹಾಗೆ ಎಲ್ಲಿ ಬೇಕಾದ್ರೂ ಬರ್ಬೋದು. ಅಂದರೆ ಗರ್ಭಕೋಶದಲ್ಲಿ ಮೇಲೆ ಕೆಳಗೆ ಒಳಗೆ ಆಚೆ ಈಚೆ ಅಂತ ಒಂದು ಇರ್ಬೋದು, ಜಾಸ್ತಿ ಇರ್ಬೋದು, ನಂಬರ್ ಜಾಸ್ತಿ ಇರ್ಬೋದು. ಸೈಜು ಕೂಡ ಸ್ಮಾಲೆಸ್ಟ್ ಕಣ್ಣಿಗೆ ಕಾಣದೇ ಇರುವಂತಹ ಫೈಬ್ರಾಯ್ಡಿಂದ ಹಿಡಿದು ಇಷ್ಟಪ್ಪ ಫೈಬ್ರಾಯ್ಡ್ ತನಕ ಬರ್ಬೋದು. ಯಾವ ಸಿಮ್ಟಮ್ಸ್ ಬಂದರೆ ತೆಗೆಸ್ಕೊಬೇಕು ಅನ್ನೋದನ್ನು ನಿಮಗೆ ಹೇಳಿದೆ ನಾನಾಗ. ಎಲ್ಲರೂ ಫೈಬ್ರಾಯ್ಡ್ಗಳನ್ನ ತೆಗೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಗರ್ಭಕೋಶಕ್ಕೆ ಒತ್ತುತ್ತಾ ಇದೆ, ಪದೇ ಪದೇ ಅದರಿಂದ ಸಿಮ್ಟಮ್ಸ್ ಜಾಸ್ತಿ ಆಗ್ತಾ ಇದೆ. ಮೆನ್ಸ್ಟ್ರುವಲ್ ಇರೆಗ್ಯುಲಾರಿಟಿ, ಮೆನ್ಸ್ಟ್ರುವಲ್ ಕಂಪ್ಲೇಂಟ್ ಜಾಸ್ತಿ ಇದೆ. ಅಂದರೆ ಪೀರಿಯಡ್ಸ್ ಆಯಿತು, ಸ್ಟಾಪ್ ಆಯಿತು, ಮತ್ತೆ ಒಂದು 3-4 ದಿವಸಕ್ಕೋ ವಾರಕ್ಕೋ ಮತ್ತೆ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು. ಈ ಥರ ಎಲ್ಲ ಸಿಮ್ಟಮ್ಸ್ ಪದೇ ಪದೇ ಆಗ್ತಾ ಇದೆ. ಸೊ ಈ ಥರ ಎಲ್ಲ ಇರೋರಿಗೆ ಫೈಬ್ರಾಯ್ಡನ್ನು ತೆಗೆಸ್ಕೋಬೇಕಾಗತ್ತೆ. ಇನ್ನೂ ಒಂದು ಏನು ಅಂದರೆ, ಬೇರೆ ಟೆಸ್ಟ್ ಎಲ್ಲ ಮಾಡಿದ್ದೀವಿ, ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ, IUI ಎಲ್ಲ ಆಗೋಯ್ತು, ಇನ್ನೂ ಅದು ಫೈಬ್ರಾಯ್ಡ್ ಹಾಗೇ ಇದೆ, ಜೊತೆಗೆ ಬೇರೆ ಏನೂ ತೊಂದರೆಗಳು ಕಾಣ್ತಾ ಇಲ್ಲ ಲೇಡಿಯಾಗಲಿ ಅಥವಾ ಅವ್ರ ಯಜಮಾನರಲ್ಲಿ. ಅಂಥ ಸಂದರ್ಭದಲ್ಲಿ IVF ಮಾಡ್ಕೊಳ್ಳೋಕ್ಕೆ ಮುಂಚೆ ಆ ಫೈಬ್ರಾಯ್ಡನ್ನು ತೆಗೆಸ್ಕೊಳ್ಳೋದು ಒಳ್ಳೆಯದು. ಫೈಬ್ರಾಯ್ಡ್ ತೆಗೆದುಬಿಟ್ಟು ಆಪ್ರೇಷನ್ ಮಾಡಿ, ಅಂದರೆ ಲ್ಯಾಪ್ರೋಸ್ಕೋಪಿಯಿಂದನೇ ಆ ಫೈಬ್ರಾಯ್ಡ್ ತೆಗಿಬೋದು. ಅದು ಗರ್ಭಕೋಶದಲ್ಲಿರುವಂಥ ಫೈಬ್ರಾಯ್ಡ್ ತೆಗೆಯುವಾಗ ಹೊಟ್ಟೆ ಓಪನ್ ಮಾಡುವಂಥ ಆಪ್ರೇಷನ್ ಅವಶ್ಯಕತೆ ಇಲ್ಲ. ಲ್ಯಾಪ್ರೋಸ್ಕೋಪಿಯಿಂದ ಫೈಬ್ರಾಯ್ಡ್ ತೆಗೆದು ಒಂದು 6 ತಿಂಗಳು ಆ ಗರ್ಭಕೋಶಕ್ಕೆ ರೆಸ್ಟ್ ಕೊಟ್ಟುಬಿಟ್ಟು ಆಮೇಲೆ ನೀವು ಪ್ರೆಗ್ನೆನ್ಸಿ ಮಾಡ್ಕೊಬೇಕಾಗತ್ತೆ. ಗರ್ಭಕೋಶದಲ್ಲಿರುವಂಥ ಫೈಬ್ರಾಯ್ಡ್ ತೆಗೆದು 2 ಮಂತ್ಸ್ 3 ಮಂತ್ಸ್ ಒಳಗಡೆ ನೀವು ಪ್ರೆಗ್ನೆಂಟ್ ಆಗೋದು ಒಳ್ಳೆಯದಲ್ಲ. ಯಾಕಂದರೆ ಅದು ಗಾಯ ಮಾಡಿರ್ತೀವಿ. ಆ ಫೈಬ್ರಾಯ್ಡ್ ತೆಗೆಯುವಾಗ ಗರ್ಭಕೋಶದ ಮೇಲೆ ಆ ಗಾಯ ವಾಸಿ ಆಗಬೇಕು. ಪ್ಲಸ್ ಅದಕ್ಕೆ ಸ್ಟ್ರೆಂತ್ ಮುಂಚಿನ ಥರ ಗರ್ಭಕೋಶಕ್ಕೆ ಒರಿಜಿನಲ್ ಸ್ಟ್ರೆಂತ್ ಬರಬೇಕು. ಯಾಕಂದರೆ ಈ ಪ್ರೆಗ್ನೆಂಟ್ ಆದರೆ ನೋಡಿ ಗರ್ಭಕೋಶ ದೊಡ್ಡದಾಗ್ತಾ ಹೋಗುತ್ತೆ. ಸೊ ಆ ಸ್ಕಾರ್ ಕೂಡ ವೀಕ್ ಆಗ್ತಾ ಹೋಗುತ್ತೆ. ಆ ಸ್ಕಾರ್ ನಮ್ಗೆ ರಪ್ಚರ್ ಆಗಬಾರ್ದು, ಅದೆಲ್ಲ ಎಮರ್ಜೆನ್ಸಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಆ ಫೈಬ್ರಾಯ್ಡ್ ಸ್ಕಾರ್ ಏನಿದೆ ಅದು ಹೀಲ್ ಆಗೋದಕ್ಕೆ 6 ಮಂತ್ಸ್ ಮಿನಿಮಮ್ ಟೈಮ್ ಕೊಡ್ತೀವಿ. 6 ಮಂತ್ಸ್ ಟು 1 ಇಯರ್. 6 ಮಂತ್ಸ್ ಇಸ್ ಇನಫ್. ಆ 6 ಮಂತ್ಸ್ ಆದಮೇಲೆ ನೀವು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬೇಕಾಗತ್ತೆ. ಇದು ಡಾಕ್ಟ್ರು ಹೇಳ್ತಾರೆ, ನಿಮ್ಮದು ಫೈಬ್ರಾಯ್ಡ್ ತೆಗಿಬೇಕಾ, ಹಾಗೆ ಇಡಬೇಕಾ, ಎಲ್ಲ ಫೈಬ್ರಾಯ್ಡ್ಗಳನ್ನೂ ತೆಗಿಯೋ ಅವಶ್ಯಕತೆ ಇರೋದಿಲ್ಲ. ಫೈಬ್ರಾಯ್ಡ್ ಇದೆ ಅಂತ ಗೊತ್ತಿದ್ರೂ ಕೂಡ ನಾವು IUI ಮಾಡಿ ಎಷ್ಟೋ ಜನ ಪೇಷಂಟ್ ಪಾಸಿಟಿವೂ ಆಗಿದ್ದಾರೆ. ಎಟ್ ದ ಸೇಮ್ ಟೈಮ್ ನಾನು ನಿನ್ನೆ ಆಲ್ರೆಡಿ ಹೇಳಿರೋ ಹಾಗೆ ಫೈಬ್ರಾಯ್ಡ್ ಇದೆ ಅಂತಲೇ ಗೊತ್ತಿಲ್ಲದೆ ತಂತಾನೇ ಕನ್ಸೀವ್ ಆಗಿ ಫೈಬ್ರಾಯ್ಡ್ ಜೊತೆಗೆ ಪ್ರೆಗ್ನೆನ್ಸಿ ಇಟ್ಕೊಂಡು 6 ಮಂತ್ಸು 5 ಮಂತ್ಸು ಡೆಲಿವರಿ ತನಕನೂ ಚೆಕಪ್ ಬಂದು ಎಲ್ಲ ಸುಸೂತ್ರವಾಗಿ ಡೆಲಿವರಿ ಮಾಡಿಸ್ಕೊಂಡು ಹೋದವರು ಇದ್ದಾರೆ. ಸೊ ಫೈಬ್ರಾಯ್ಡ್ ಅಂದಾಕ್ಷಣ ಎಲ್ಲನೂ ಪ್ರಾಬ್ಲಮ್ ಆಗಿಬಿಡತ್ತೆ ಅಂತಲ್ಲ, ಬಟ್ ನೋಡಿಕೊಂಡು ಪ್ರತಿಯೊಂದು ಕೇಸು ಬೇರೆ ಬೇರೆ ಥರ ಯೋಚನೆ ಮಾಡಿ ಅದನ್ನು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಮ್ಯಾಮ್, ಇನ್ನು ಫೈಬ್ರಾಯ್ಡ್ಸ್ಗೂ ಮತ್ತು ಯೂಟ್ರೈನ್ ಪಾಲಿಪ್ಸ್ಗೂ ಏನು ಡಿಫ್ರೆನ್ಸ್ ಇದೆ ಮ್ಯಾಮ್? ಈ ಎರಡಕ್ಕೂ ಡಿಫ್ರೆನ್ಸ್ ನೋಡೋದಾದರೆ? ಹಾಂ, ಫೈಬ್ರಾಯ್ಡ್ ಅನ್ನೋದು ಯೂಟ್ರಸ್. ಈಗ ನೋಡಿ, ಫಸ್ಟು ಯೂಟ್ರಸ್ದು ಅನಾಟಮಿ ಹೇಳ್ತೀನಿ. ಯೂಟ್ರಸಲ್ಲಿ 3 ಲೇಯರ್ ಇರುತ್ತೆ. ಒಳಗಡೆದು ನಾವು ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ, ಇದು ನಾನು ಹೇಳ್ತಾನೆ ಇದ್ದೀನಿ. ಮಧ್ಯದ್ದು ಮಯೋಮೆಟ್ರಿಯಮ್ ಅಂತ. ಮಯೋಮೆಟ್ರಿಯಮ್ ಅಂದರೆ ಇಟ್ ಈಸ್ ಅ ಸ್ಟ್ರಕ್ಚರ್ ಆಫ್ ದ ಯೂಟ್ರಸ್. ಯೂಟ್ರಸ್ ಇಸ್ ಮೇಡ್ ಅಪ್ ಆಫ್ ದ್ಯಾಟ್. ಅಂದರೆ ಅದು ಮಸ್ಕ್ಯುಲೇಚರ್ ಪಾರ್ಟ್, ಮಸಲ್ ಪಾರ್ಟ್ ಆಫ್ ದ ಯೂಟ್ರಸ್ ಇಸ್ ಮಯೋಮೆಟ್ರಿಯಮ್. ಯೂಟ್ರಸ್ನ ಜಾಸ್ತಿ ಭಾಗ ಇರೋದು ತೂಕಕ್ಕೆ ಕಾರಣ ಗರ್ಭಕೋಶದ್ದು ಆ ಮಯೋಮೆಟ್ರಿಯಮ್ ಅನ್ನೋದು.
ಸೊ ಆ ಮಯೋಮೆಟ್ರಿಯಮ್ ಏನಿದೆ ದಟ್ ಈಸ್ ಅ ಮಸಲ್ ಪಾರ್ಟ್ ಆಫ್ ದ ಯೂಟ್ರಸ್ ಇದೆ, ಅದು ಸೆಕೆಂಡ್ ಲೇಯರ್ ಬರುತ್ತೆ ಎಂಡೋಮೆಟ್ರಿಯಮಿನ ಹೊರಗಡೆ. ಲಾಸ್ಟ್ ಸಿರೋಸಲ್ ಲೇಯರ್ ಅಥವಾ ಪೆರಿಮೆಟ್ರಿಯಮ್ ಅಂತ ಬರುತ್ತೆ, ಅದು ಬಿಟ್ಟಾಕಿ. ಈಗ ಫೈಬ್ರಾಯ್ಡ್ ಪಾಲಿಪ್ ಬರೋದು ಎಂಡೋಮೆಟ್ರಿಯಲ್ ಲೇಯರ್ ಅಂದರೆ ಒಳಗಿನ ಲೇಯರಿಂದ. ಇದು ಹಾರ್ಮೋನ್ ವ್ಯತ್ಯಾಸದಿಂದ ಎಂಡೋಮೆಟ್ರಿಯಲ್ ಗ್ರೋತ್ ಜಾಸ್ತಿ ಆಗಿಬಿಟ್ಟು ಸ್ಮಾಲ್ ಪಾಲಿಪ್ಗಳು ಫಾರ್ಮ್ ಆಗಿ ದ್ರಾಕ್ಷಿ ಥರದ ಸಾಫ್ಟ್ ಗ್ರೋತ್ಗಳು, ಚಿಕ್ಕ 1 ಸೆಂಟಿಮೀಟ್ರಿಗಿನ್ನ ಕಡಿಮೆ ಗ್ರೋತ್ಗಳು ಯೂಟ್ರಸ್ ಒಳಗಡೆ ಅಲ್ಲಾಡ್ತಾ ಇರ್ತವೆ. ಇನ್ನು ಫೈಬ್ರಾಯ್ಡ್ ಅನ್ನೋ ಗ್ರೋತು ಹಾರ್ಮೋನ್ ವ್ಯತ್ಯಾಸದಿಂದ ಈಸ್ಟ್ರೋಜನ್ ಅನ್ನೋ ಹಾರ್ಮೋನು ಜಾಸ್ತಿ ಪ್ರೊಡ್ಯೂಸ್ ಆಗೋದ್ರಿಂದ ಆ ಮಯೋಮೆಟ್ರಿಯಮ್ ಅಥವಾ ಮಸಲ್ ಲೇಯರ್ ಆಫ್ ದ ಯೂಟ್ರಸ್ ಅಂತ ಏನು ಹೇಳಿದೆ ಅದು ಜಾಸ್ತಿ ಗ್ರೋತ್ ಆಗುತ್ತೆ ಒಂದು ಪಾರ್ಟಲ್ಲಿ. ಈಗ ಇದು ಒಂದು ಪಾರ್ಟ್ ಅಂತಂದರೆ ಆ ಜಾಗದಲ್ಲೇ ಅದು ಗ್ರೋತ್ ಜಾಸ್ತಿ ಆಗಿ ಅದೊಂದು ಉಂಡೆ ಥರ ಗಂಟು ಫಾರ್ಮ್ ಆಗುತ್ತೆ. ದ್ಯಾಟ್ ಈಸ್ ಫೈಬ್ರಾಯ್ಡ್. ಈ ಪಾಲಿಪ್ ಅನ್ನೋದು ತುಂಬಾ ಸಾಫ್ಟ್ ಇರುತ್ತೆ, ವೆರಿ ಸ್ಮಾಲ್ ಇರುತ್ತೆ, ಲೆಸ್ ದ್ಯಾನ್ 1 ಸೆಂಟಿಮೀಟರ್ ಇರುತ್ತೆ. ಅದನ್ನು ಸಿಂಪಲ್ ಹಿಸ್ಟ್ರೋಸ್ಕೋಪಿಯಿಂದ ರಿಮೂವ್ ಮಾಡ್ಬೋದು. ಫೈಬ್ರಾಯ್ಡ್ ಅನ್ನೋದು ಜಾಸ್ತಿ ಇರ್ಬೋದು, ತುಂಬ ದಪ್ಪ ಇರ್ಬೋದು, ಪಾಲಿಪ್ ಅಷ್ಟು ಸಾಫ್ಟ್ ಇರೋದಿಲ್ಲ. ಸೊ ಅದು ತೆಗಿಯೋಕ್ಕೆ ಸ್ವಲ್ಪ ಪ್ರೊಸೀಜರು ಕೂಡ ಜಾಸ್ತಿ ಇರುತ್ತೆ. ಕೆಳಗಿಂದ ತೆಗಿಬೋದು, ಮೇಲಿಂದ ತೆಗಿಬೋದು ಫೈಬ್ರಾಯ್ಡನ್ನು. ಪಾಲಿಪ್ ಬಂದು ನಾವು ಹಿಸ್ಟ್ರೋಸ್ಕೋಪಿ ಅಂದರೆ ಕೆಳಗಡೆಯಿಂದನೇ ತೆಗಿಯೋದು. ವೆರಸ್ ಫೈಬ್ರಾಯ್ಡ್ ಅನ್ನೋದು ಡಿಪೆಂಡ್ಸ್ ಅಪಾನ್ ದ ಲೊಕೇಶನ್ ಆಫ್ ದ ಯೂಟ್ರಸ್, ಅಂದರೆ ಫೈಬ್ರಾಯ್ಡ್ ಲೊಕೇಶನ್ ಇನ್ ದ ಯೂಟ್ರಸ್. ಕೆಲವು ಸತಿ ಕೆಳಗಿಂದನೂ ತೆಗಿತೀವಿ, ಕೆಲವು ಸತಿ ಲ್ಯಾಪ್ರೋಸ್ಕೋಪಿ ಮಾಡಿಬಿಟ್ಟು ಮೇಲಿಂದ ಫೈಬ್ರಾಯ್ಡ್ ತೆಗಿಯೋದು ಇದೆ. ಸೊ ಫೈಬ್ರಾಯ್ಡ್ಗೂ ಪಾಲಿಪ್ಗೂ ಬಹಳಷ್ಟು ವ್ಯತ್ಯಾಸ ಇದೆ, ಎಂಟೈರ್ಲಿ ಡಿಫ್ರೆಂಟ್. ಸೊ ಇನ್ನು ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡಿ, ಆದರೆ ಅದಕ್ಕೂ ಮುಂಚೆ ಒಂದು ಬ್ರೇಕ್ ತೊಗೊಳ್ಳೋಣ. ಓಕೆ, ಇನ್ನು ಸಾಕಷ್ಟು ವಿಚಾರಗಳನ್ನ ಡಾಕ್ಟರ್ ತಿಳಿಸ್ಕೊಡ್ತಾರೆ, ಆದರೆ ಅದಕ್ಕೂ ಮುಂಚೆ ಒಂದು ಬ್ರೇಕ್. ಮಿರಾಕಲ್ ಟಚ್. ತುಂಬಾ ಸಂತೋಷವಾದ ವಿಷಯ. ಒಂದು ಒಳ್ಳೆ ಚಾನೆಲ್ ಪ್ರಜಾಪ್ರಭುತ್ವದಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡುವಷ್ಟು ಪ್ರಜಾಪ್ರಭುತ್ವ ಮಜಬೂತ್ ಆಗುತ್ತೆ. ಸ್ಪೀಡ್ ಚಾನಲ್ ಕೆಲಸ ಮಾಡೋದು ಅಂತ ಆಸಕ್ತಿ. ಸ್ಪೀಡ್ ಸುದ್ದಿವಾಹಿನಿ ಪ್ರಾರಂಭವಾಗಿ ಇಲ್ಲಿಗೆ 2 ವರ್ಷ ಆಗಿದೆ. ಅವರು 2 ವರ್ಷದಿಂದ ಸತತವಾಗಿ ಜನರ ಆಶೋತ್ತರಗಳನ್ನು, ಸಮಸ್ಯೆಗಳನ್ನು ಜನಸಮುದಾಯಕ್ಕೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಅದನ್ನು ಮುಂದುವರಿಸಿ ಜನರ ವಿಶ್ವಾಸವನ್ನು ಗಳಿಸತಕ್ಕಂಥ ಕೆಲಸ ಆಗಿ ಮತ್ತು ಅವರಿಗೆ ಶುಭವನ್ನು ಈ ಸಂದರ್ಭದಲ್ಲಿ ಕೋರೋದಕ್ಕೆ ಬಯಸ್ತೇನೆ. ಸ್ಪೀಡ್ ಕನ್ನಡದ 2ನೇ ವರ್ಷದಲ್ಲಿ ಕಾಲಿಡ್ತಾ ಇದೆ. ಈ ಚಾನಲ್ಗೆ ನಾನು ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಇನ್ನಷ್ಟು ಉತ್ತಮವಾಗಿ ಒಳ್ಳೊಳ್ಳೆಯ ಸುದ್ದಿಗಳು, ಬೇರೆ ಬೇರೆ ಕಾರ್ಯಕ್ರಮಗಳು ಸ್ಪೀಡ್ ಚಾನಲಿಂದ ಜನತೆಗೆ ಸಿಕ್ಕಲಿ, ಹೆಚ್ಚು ಜನ ನೋಡುವುದಾಗಲಿ ಮತ್ತು TRP ಜಾಸ್ತಿ ಆಗಲಿ. ಒಟ್ಟಾರೆ ಸುದ್ದಿ ಸಂಸ್ಥೆಗಳಲ್ಲಿ ಅದ್ವಿತೀಯ ಸ್ಥಾನಕ್ಕೆ ಸ್ಪೀಡ್ ಸುದ್ದಿವಾಹಿನಿ ಪ್ರಾರಂಭವಾಗಿ ಇಲ್ಲಿಗೆ 2 ವರ್ಷ ಆಗಿದೆ. ಅವರು 2 ವರ್ಷದಿಂದ ಸತತವಾಗಿ ಜನರ ಆಶೋತ್ತರಗಳನ್ನು, ಸಮಸ್ಯೆಗಳನ್ನು ಜನಸಮುದಾಯಕ್ಕೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ಅದನ್ನು ಮುಂದುವರಿಸಿ ಜನರ ವಿಶ್ವಾಸವನ್ನು ಗಳಿಸತಕ್ಕಂಥ ಕೆಲಸ ಆಗಿ ಮತ್ತು ಅವರಿಗೆ ಶುಭವನ್ನು ಈ ಸಂದರ್ಭದಲ್ಲಿ ಕೋರೋದಕ್ಕೆ ಬಯಸ್ತೇನೆ. ಮಿರಾಕಲ್ ಟಚ್. ಬ್ರೇಕ್ ನಂತರ ಮತ್ತೆ ಸ್ವಾಗತ. ಮ್ಯಾಮ್, ಏನು ನಾವು ಮಾತನಾಡ್ತಾ ಇದ್ವಿ ಯಾವ ರೀತಿಯಾದ ಸಮಸ್ಯೆ ಉಂಟು ಮಾಡುತ್ತೆ ಪ್ರೆಗ್ನೆನ್ಸಿಗೆ ಅಂತ. ಏನು ಈ ಕ್ಯಾನ್ಸರ್ ಅನ್ನೋದು ಪ್ರೆಗ್ನೆನ್ಸಿಗೆ ಎಷ್ಟು ಮಟ್ಟಿಗೆ ಪ್ರೆಗ್ನೆನ್ಸಿಗೆ ತುಂಬ ಪರಿಣಾಮ ಬೀರುತ್ತೆ ಅಂತ. ಯೂಶ್ವಲಾಗಿ ಕ್ಯಾನ್ಸರ್ ಇದ್ದವರು ಪ್ರೆಗ್ನೆನ್ಸಿ ಆಗಬಹುದಾ ಅನ್ನೋದು ಫಸ್ಟ್ ಕ್ವೆಶನ್ ಆಗುತ್ತೆ. ಸೊ ಕ್ಯಾನ್ಸರ್ ಇದ್ದರೆ ಪ್ರೆಗ್ನೆನ್ಸಿ ಆಗಬಹುದಾ ಅಂತ. ಹೌದು, ಆಗ್ಬೋದು, ತೊಂದರೆ ಏನಿಲ್ಲ. ಬಟ್ ಇದು ಒಂಥರ ಯಾವ ಥರ ಸಮಸ್ಯೆ ಉಂಟು ಮಾಡುತ್ತೆ ಅಂತಂದರೆ, ಫಸ್ಟ್ ಆಫ್ ಆಲ್ ಕ್ಯಾನ್ಸರು ಗಂಡಸರದ್ದಿದೆಯಾ ಹೆಂಗಸರದ್ದಿದೆಯಾ ಅದೊಂದು ಮುಖ್ಯ ವಿಷಯ. ಎರಡನೇದು, ಎಲ್ಲಿದು ಕ್ಯಾನ್ಸರು, ಯಾವ ಭಾಗದ ಕ್ಯಾನ್ಸರು, ಈ ಪ್ರೆಗ್ನೆನ್ಸಿಗೆ ಸಂಬಂಧಪಟ್ಟ ಆರ್ಗನ್ಗಳದ್ದು ಅಂದರೆ ಆ ಜಾಗದ ಕ್ಯಾನ್ಸರಾ ಇಲ್ಲ ಬೇರೆ ಕಡೆ ಲಂಗ್ ಕ್ಯಾನ್ಸರು, ಬ್ರೈನ್ ಕ್ಯಾನ್ಸರು, ಆ ಥರ ಎಲ್ಲ ಕ್ಯಾನ್ಸರ್ಗಳ, ಇದು ಎರಡನೇ ವಿಷಯ.
ಮೂರನೇದ್ದು ಕ್ಯಾನ್ಸರ್ ಅನ್ನೋದೇ ಗೊತ್ತಾದಾಗ ಈ ಪ್ರೆಗ್ನೆನ್ಸಿ ವಿಷಯ ಹಿಂದಕ್ಕೆ ಹೋಗುತ್ತೆ, ಯಾವುದೇ ಫ್ಯಾಮಿಲಿಯಲ್ಲಾದರೂ ಅಷ್ಟೇ. ಬಿಕಾಸ್ ಪ್ರೆಗ್ನೆನ್ಸಿ ಈಸ್ ನಾಟ್ ಎನ್ ಎಮರ್ಜೆನ್ಸಿ ಇಶ್ಯೂ. ಅವ್ರಿಗೆ ತುಂಬ ಅರ್ಜೆಂಟಾಗಿ ಆಗುವಂಥದ್ದು ವಿಷಯ ಅಲ್ಲ ಪ್ರೆಗ್ನೆನ್ಸಿ. ಈಗ 2 ವಿಷಯ ಮುಂದೆ ಇಟ್ಟರೆ ಒಂದು ಫ್ಯಾಮಿಲಿನಲ್ಲಿ, ನಿನಗೆ ಪ್ರೆಗ್ನೆನ್ಸಿ ಬೇಕಾ, ನೀನು ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊತೀಯ ಅಂದರೆ ಯಾರೇ ಆದ್ರೂ ಏನಂತಾರೆ, ನನ್ನ ಜೀವ ಇದ್ದರೆ ನಾನು ಬದುಕುಳಿದ್ರೆ ತಾನೇ ನನಗೆ ಮಕ್ಕಳು, ಸೊ ನನಗೆ ಫಸ್ಟು ಕ್ಯಾನ್ಸರ್ದ ಟ್ರೀಟ್ಮೆಂಟ್ ಕೊಡಿ ಅಂತ ಹೇಳ್ತಾರೆ ಅಲ್ವಾ. ದಟ್ ಈಸ್ ನ್ಯಾಚುರಲ್ ಆ್ಯಂಡ್ ದೇ ಆರ್ ರೈಟ್ ಆಲ್ಸೋ. ಬಿಕಾಸ್ ಕ್ಯಾನ್ಸರ್ನ ನಾವು ಈ ಬಂಜೆತನ ಟ್ರೀಟ್ಮೆಂಟ್ ಅರ್ಥಾತ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಕೊಡ್ತಾ ಕೂತ್ಕೊಂಡ್ವಿ ಅಂತಂದರೆ ಕ್ಯಾನ್ಸರ್ ಬೇಗ ಸ್ಪ್ರೆಡ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಸ್ಟೇಜ್ 1 ಇರೋದು 2, 3, 4 ತನಕ ಹೋಗ್ಬಿಡುತ್ತೆ. ಸೊ ನಾವು ಎಸ್ಪೆಷಲಿ ಈ ಟ್ರೀಟ್ಮೆಂಟ್, ನಾವು ಬಂಜೆತನಕ್ಕೆ ಏನು ಟ್ರೀಟ್ಮೆಂಟ್ ಕೊಡ್ತೀವಿ ಆಗ ನಾವು ಕ್ಯಾನ್ಸರ್ ಕಡೆ ಗಮನ ಕೊಡೋಕ್ಕಾಗಲ್ಲ, ಎಲ್ಲವನ್ನೂ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ ಅವರಿಗೆ. ಇದು ಮೂರನೇ ವಿಷಯ. ಇನ್ನೊಂದು ವಿಷಯ ಅಂದರೆ ಅವರು ಬಂಜೆತನಕ್ಕೆ ಟ್ರೀಟ್ಮೆಂಟ್ ತೊಗೊಳಕ್ಕೆ ಅವರಿಗೆ ಅಷ್ಟು ಮನಸ್ಸಮಾಧಾನವೂ ಇರೋದಿಲ್ಲ. ಕ್ಯಾನ್ಸರ್ ಇರುವಾಗ ನ್ಯೂಟ್ರಿಷನ್ ಚೆನ್ನಾಗಿರಲ್ಲ, ಅವ್ರದ್ದು ಡಯಟ್ ಚೆನ್ನಾಗಿರಲ್ಲ, ಅವ್ರಿಗೆ ಪಿರಿಯಡ್ಸ್ ಇರೆಗ್ಯುಲಾರಿಟಿ ಸ್ಟಾರ್ಟ್ ಆಗುತ್ತೆ, 108 ದೇಹದಲ್ಲೇ ಸುಮಾರು ಸಮಸ್ಯೆಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಟ್ರೀಟ್ಮೆಂಟಿಗೆ ಅವರ ದೇಹನೂ ಕೂಡ ಅಷ್ಟು ಸಹಾಯ ಮಾಡೋದಿಲ್ಲ, ಪೂರಕವಾಗಿರಲ್ಲ. ಬಂಜೆತನಕ್ಕೆ ಯಾರಿಗೆ ಟ್ರೀಟ್ಮೆಂಟ್ ಕೊಡ್ಬೋದು ಅಂತಂದರೆ ಬೇರೆದೆಲ್ಲ ಚೆನ್ನಾಗಿದೆ, ಬೇರೆ ಪ್ರಾಬ್ಲಮ್ಸ್ಗಳು ಇರಬಾರ್ದು ಅವ್ರಿಗೆ. 108 ಪ್ರಾಬ್ಲಮ್ ಇಟ್ಕೊಂಡ್ರೆ ಅದಕ್ಕೆ ಫಸ್ಟ್ ಟ್ರೀಟ್ಮೆಂಟ್ ಕೊಟ್ಟುಬಿಟ್ಟು ಆಮೇಲೆ ಬಂಜೆತನಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಇಷ್ಟು. ಇನ್ನೂ ಕೆಲ ವಿಷಯ ಹೇಳಬೇಕು ಅಂತಂದರೆ ಬೆಸ್ಟ್ ಆಫ್ ಬೋತ್ ದ ವರ್ಲ್ಡ್ಸ್ ಅಂತ ಏನು ಹೇಳ್ತೀವಲ್ಲ, ಅಂದರೆ ನಮಗೆ ಎರಡರದ್ದು ಆದಷ್ಟು ಒಳ್ಳೆಯ ವಿಷಯಗಳನ್ನು ಕೊಡಿ, ಆದಷ್ಟು 2 ಬಂಜೆತನದ ಬಗ್ಗೆನೂ ಕ್ಯಾನ್ಸರ್ ಬಗ್ಗೆನೂ ನಮಗೆ 2ಕ್ಕೂ ಟ್ರೀಟ್ಮೆಂಟ್ ಬೇಕು, ಒಳ್ಳೆ ಟ್ರೀಟ್ಮೆಂಟ್ ಕೊಡಿ ಅಂತಂದರೆ ಈ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ನಾವು ಟ್ರೀಟ್ಮೆಂಟ್ ಏನು ಕೊಡ್ತೀವಿ, ರೇಡಿಯೋಥೆರಪಿ, ಕೀಮೋಥೆರಪಿ, ಈ ಥರ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಇದರಿಂದ ಅಂಡಾಣುಗಳು ಆಲ್ಸೋ ಸ್ಪರ್ಮ್ ಅಂದರೆ ವೀರ್ಯಾಣುಗಳು ಎರಡೂ ನಶಿಸಿ ಹೋಗುತ್ತೆ ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ತಗೊಂಡಾಗ. ರೇಡಿಯೋಥೆರಪಿ ಆರ್ ಕೀಮೋಥೆರಪಿ, ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ಇರೋದೇ ಅದು. ಅರ್ಲಿ ಸ್ಟೇಜು, ತುಂಬ ಅರ್ಲಿ ಸ್ಟೇಜು, ಎಲ್ಲೋ ಬ್ರೆಸ್ಟಲ್ಲಿ ಒಂದು ಸ್ಮಾಲ್ ಕ್ಯಾನ್ಸರ್ ಇದೆ ಅಂತಂದರೆ ಆ ಭಾಗ ಕತ್ತರಿಸಿ ಹಾಕಿದರೆ ಆಯ್ತಷ್ಟೇ. ಬಟ್ ಕ್ಯಾನ್ಸರ್ದು ಸ್ವಲ್ಪ ಅಡ್ವಾನ್ಸ್ ಆಗಿದೆ ಅಂತಂದರೆ ಸಿಸ್ಟಮಿಕ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಅರ್ಥಾತ್ ಈ ಕ್ಯಾನ್ಸರಿಗೆ ಕೀಮೋಥೆರಪಿ, ರೇಡಿಯೋಥೆರಪಿ ಅಂದರೆ ಇಂಜೆಕ್ಷನ್ಸು, ಮಾತ್ರೆಗಳು ಅಥವಾ ಕರೆಂಟ್ ಅಂತ ಪೇಷಂಟ್ ಏನು ಹೇಳ್ತಾರೆ, ರೇಡಿಯೇಷನ್ನು, ಈ ಥರ ಕೊಡಬೇಕಾಗತ್ತೆ. ಇದು ತಗೊಂಡಾಗ ಅಂಡಾಣು ವೀರ್ಯಾಣು ಎರಡೂ ಬಹಳ ನಶಿಸಿ ಹೋಗುತ್ತೆ. ಸೊ ಇದಕ್ಕೆ ನಾವೇನು ಮಾಡ್ತೀವಿ, ಪೇಷಂಟಿಗೆ ಎಟ್ ದ ಸೇಮ್ ಟೈಮ್ ನಾವು ಕ್ಯಾನ್ಸರ್ಗೆ ಟ್ರೀಟ್ಮೆಂಟು ಕೊಡಬೇಕು, ಈ ಅಂಡಾಣು ನಮಗೆ ನಶಿಸಿನೂ ಹೋಗಬಾರ್ದು. ಅದಕ್ಕೆ ಬೆಸ್ಟ್ ಆಫ್ ಬೋತ್ ವರ್ಲ್ಡ್ಸ್ ಅಂದರೆ ನಾವೇನು ಮಾಡ್ತೀವಿ, ಈ ಥರ ಪೇಷಂಟಲ್ಲಿ ಗಂಡಸರಲ್ಲಿ ಇದ್ದರೆ ಕ್ಯಾನ್ಸರು, ಅವರ ಸ್ಪರ್ಮ್ನ ಫಸ್ಟೇ ತಗೊಂಡು, ಲೈಕ್ ಒಂದು 3 ಸೈಕಲ್ 4 ಸೈಕಲ್ಲು ಅವರ ಸ್ಪರ್ಮ್ನ ಫಸ್ಟ್ ತಗೊಂಡು ಅದನ್ನು ಫ್ರೀಸ್ ಮಾಡಿಟ್ಕೊಳ್ತೀವಿ. ಅವರ ಕ್ಯಾನ್ಸರ್ ಗುಣ ಆದಮೇಲೆ ಅವ್ರ ಹತ್ರ ಡಿಸ್ಕಸ್ ಮಾಡಿ, ಅಥವಾ ಅವ್ರಿಗೆ ಯಾವಾಗ ಬೇಕೋ ಆವಾಗ ಆ ಸ್ಪರ್ಮ್ನ ಅವರ ಲೇಡಿಗೆ ಯೂಸ್ ಮಾಡ್ಕೊತೀವಿ, ಅವರ ವೈಫ್ಗೆ ಯೂಸ್ ಮಾಡ್ಕೊತೀವಿ. ಇನ್ನು ಗಂಡಸರಲ್ಲಾದರೆ ಇಟ್ ಈಸ್ ಈಸಿ, ಬಿಕಾಸ್ ಅವ್ರು ಸ್ಯಾಂಪಲ್ ಕೊಟ್ಬಿಟ್ರೆ ಆಗೋಯ್ತು ನಮಗೆ ಸಿಮೆನ್ನು, ನಾವು ಅದನ್ನು ಫ್ರೀಸ್ ಮಾಡಿಟ್ಕೊಂಡು ನಾವು ಮುಂದೆ ಯೂಸ್ ಮಾಡ್ತೀವಿ. ಯಾಕೆ ಫ್ರೀಸ್ ಮಾಡ್ತೀವಿ ಅಂದರೆ ನಾನು ಆಗಲೇ ಹೇಳಿದೆ, ಈ ಪ್ರೊಸೀಜರ್ ಹೆಂಗಿರುತ್ತೆ, ಕ್ಯಾನ್ಸರ್ ಅಂತ ಡಯಾಗ್ನೋಸಿಸ್ ಆಯಿತು, ಯಾವ ಸ್ಟೇಜ್ ಕ್ಯಾನ್ಸರ್ ಅಂತ ಡಯಾಗ್ನೋಸಿಸ್ ಆಯಿತು, ನಾವು ಅವ್ರ ಹತ್ರ ಡಿಸ್ಕಸ್ ಮಾಡಿ ಫರ್ಟಿಲಿಟಿ ಪ್ರಿಸರ್ವೇಷನ್ ಬಗ್ಗೆ ಮಾತನಾಡಿ ಆ ಸ್ಪರ್ಮ್ನ ತೊಗೊಂಡು ನಾವು ಫ್ರೀಸ್ ಮಾಡ್ಕೊಂಡ್ವಿ. ಆಮೇಲೆ ಆತ ಕ್ಯಾನ್ಸರಿಗೆ ಟ್ರೀಟ್ಮೆಂಟು ಮುಂದುವರಿಸ್ಬೋದು. ಅವರಿಗೆ ವೀರ್ಯಾಣುಗಳು ಈ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಂಡು ನಶಿಸಿ ಹೋದರೂ ಕೂಡ ನಮಗೆ ಪರವಾಗಿಲ್ಲ, ಬಿಕಾಸ್ ವಿ ಹ್ಯಾವ್ ಆಲ್ರೆಡಿ ಫ್ರೋಝನ್. ನಮ್ಮ ಹತ್ರ ಅವರ ಒಳ್ಳೆಯ ಸ್ಪರ್ಮ್ ಸ್ಯಾಂಪಲ್ಲು ನಮ್ಮ ಹತ್ರ ಇದೆ. ನೆಕ್ಸ್ಟ್ ಅವರು ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತೊಗೊಳ್ಳಿ, ನಾವು ಈ ಸ್ಪರ್ಮ್ ಸ್ಯಾಂಪಲ್ನ ನಾವು ಯೂಸ್ ಮಾಡ್ಕೊತೀವಿ. ಇದು ಬಂದು ಗಂಡಸರಲ್ಲಿ ಆಗುವಂಥದ್ದು ಪ್ರಕ್ರಿಯೆ. ಲೇಡೀಸಲ್ಲಿ ಮಾತ್ರ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಯಾಕೆ ಅಂದರೆ ಅವರಿಗೆ ಲೇಡಿಗೆ ನಾವು ಈ ಗಂಡಸರು ಫ್ರೀಸ್ ಮಾಡಿರ್ತಾರೆ, ಅವ್ರಿಗೆ ಯಾವಾಗ ಮುಂದೆ ಮದುವೆ ಆದಾಗ ಅಥವಾ ಆಲ್ರೆಡಿ ಮದುವೆ ಆಗಿದ್ದರೆ ಆಗಲೇ ಯೂಸ್ ಮಾಡ್ಕೊಳ್ಳೋದು, ಇದು ಮಾಡ್ಕೋಬೋದು. ಲೇಡೀಸಲ್ಲಿ ಏನಾಗುತ್ತೆ ಅಂದರೆ ಈ ಗರ್ಭಕೋಶ ಅಥವಾ ಓವರಿ ಅವೆಲ್ಲ ದೇಹದ ಒಳಗಡೆ ಇರುತ್ತೆ. ಗಂಡಸರ ಥರ ತೆಗೆದು ಕೊಡೋಕ್ಕೆ ಆಗುವಂಥ ಈ ವೀರ್ಯ ತೆಗೆದು ಸ್ಯಾಂಪಲ್ ಕೊಟ್ಟಂಗೆ ಕೊಡೋಕ್ಕಾಗಲ್ಲ ಅವರು. ನಾವು ಈ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆದಮೇಲೆ ಅಗೇನ್ ಈ ಕೀಮೋಥೆರಪಿಯಿಂದ, ರೇಡಿಯೋಥೆರಪಿಯಿಂದ ಈ ಎಗ್ಸು ಗಂಡಸರಲ್ಲಿ ಹೇಗೆ ವೀರ್ಯ ನಶಿಸಿ ಹೋಗುತ್ತಾ ಅದೇ ಥರ ಅವ್ರದ್ದು ಲೇಡೀಸ್ದು ಅಂಡಾಣುಗಳು ಕೂಡ ನಶಿಸಿ ಹೋಗುತ್ತೆ. ಓವರೀಸ್ ಚಿಕ್ಕದಾಗುತ್ತೆ, ಓವರಿ ಆಟ್ರೋಫಿ ಅಂತೀವಿ, ಓವರಿದು ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೆ, ಗರ್ಭಕೋಶದ ಒಳಗಡೆದ ಲೇಯರು ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ ಅದು ನಶಿಸಿ ಹೋಗುತ್ತೆ, ಎಲ್ಲ ಒಂಥರ ನಶಿಸಿ ಹೋಗುತ್ತೆ. ಪ್ರೆಗ್ನೆನ್ಸಿ ಆಗಬೇಕು ಅನ್ನುವಂಥ ಜಾಗ ಎಲ್ಲ
ಕುಗ್ಗಿ ಹೋಗುತ್ತೆ, ನಶಿಸಿ ಹೋಗುತ್ತೆ. ಸೊ ಅದಕ್ಕೆ ನಾವು ಅಗೇನ್ ಗಂಡಸರಲ್ಲಿ ಹೇಗೆ ಸ್ಪರ್ಮ್ ತೆಗೆದು ಸ್ಟೋರ್ ಮಾಡ್ಕೊತೀವೋ ಆ ಥರ ಲೇಡೀಸಲ್ಲಿ ಅವರ ಎಗ್ ತೆಗೆದು ಅಥವಾ ಓವೇರಿಯನ್ ಟಿಶ್ಯೂ, ಓವರಿ ಕಾರ್ಟೆಕ್ಸ್ ಅಂತ ಹೇಳ್ತೀವಿ, ಅದರಲ್ಲಿ ಎಗ್ಸ್ ಇರುತ್ತೆ. ಆ ಓವರಿದು ಅಂಡಾಶಯದ ಒಂದು ಪೀಸನ್ನು ಲ್ಯಾಪ್ರೋಸ್ಕೋಪಿ ಮೂಲಕ ತೆಗೆದು ಅಥವಾ ಬೇರೆ ಇನ್ನೂ ಬೇರೆ ಪ್ರೊಸೀಜರ್ಗಳು ಇದ್ದಾವೆ, ಬಟ್ ಸಿಂಪಲ್ ಆಗಿ ಹೇಳ್ತಾ ಇರೋದಂದರೆ ಇದನ್ನು ತೆಗೆದು ನಾವು ಫ್ರೀಸ್ ಮಾಡ್ತೀವಿ. ಆಲ್ರೆಡಿ ಅವ್ರಿಗೆ ಮದುವೆ ಆಗಿದ್ದರೆ ನಾವು ಎಂಬ್ರಿಯೋಸೇ ಮಾಡ್ಕೊಳ್ತೀವಿ ಅವರ ಹಸ್ಬೆಂಡ್ ಸ್ಯಾಂಪಲ್ ಜೊತೆ, ಅಥವಾ ಮ್ಯಾರೇಜ್ ಆಲ್ರೆಡಿ ಫಿಕ್ಸ್ ಆಗಿದೆ ಅಂತಂದರೆ ಎಗ್ಗನ್ನು ಅವರ ಹಸ್ಬೆಂಡ್ ಸ್ಪರ್ಮ್ ಜೊತೆ ತೊಗೊಂಡು ಎಂಬ್ರಿಯೋಸ್ ಮಾಡಿ ಇಟ್ಕೊತೀವಿ. ಆಗ ನಮಗೆ ಆ ಓವರಿಗೆ ಮುಂದಿದ್ದು ಏನೇ ಟ್ರೀಟ್ಮೆಂಟ್ ತೊಗೊಂಡು ಆ ಎಗ್ಗಳು ಆ ಓವರಿಯಿಂದ ಅರ್ಥಾತ್ ಅಂಡಾಶಯದಿಂದ ಆ ಎಗ್ಗಳು ನಶಿಸಿ ಹೋದರೂ ಕೂಡ ನಮಗೆ ಪರವಾಗಿಲ್ಲ, ಬಿಕಾಸ್ ವಿ ಆಲ್ರೆಡಿ ಹ್ಯಾವ್ ದೋಸ್ ಎಗ್ಸ್ ಅಥವಾ ಎಂಬ್ರಿಯೋಸ್. 1 bird in hand is worth 2 in a bush ಅಂತೀವಲ್ಲ, ಆ ಥರ ಆಲ್ರೆಡಿ ನಮ್ಮ ಕೈನಲ್ಲಿ ಆ ಎಂಬ್ರಿಯೋಸ್ ಫಾರ್ಮ್ ಆಗಿರೋದೇ ಇದೆ ಅಥವಾ ಎಗ್ಸ್ ಇದೆ. ಸೊ ಅದನ್ನು ನಾವು ಮುಂದೆ ನಮ್ಮ ಕೆಲಸಕ್ಕೆ ಬಳಸ್ಕೊಳ್ತೀವಿ. ಸೊ ಆಕೆ ಟ್ರೀಟ್ಮೆಂಟು ತೊಗೊಂಡಂಗೂ ಆಗುತ್ತೆ, ಇತ್ಲಾಗಿ ನಾವು ಎಂಬ್ರಿಯೋಸ್ನ ಸ್ಟೋರ್ ಮಾಡ್ಕೊಂಡಂಗೂ ಆಗುತ್ತೆ. ಸೊ ಇದಕ್ಕೆ ಫರ್ಟಿಲಿಟಿ ಪ್ರಿಸರ್ವೇಷನ್ ಅಂತೀವಿ. ಇದು ಮುಂಚಿನ ಕಾಲದಲ್ಲಿ ಅರೌಂಡ್ 10 years ಬ್ಯಾಕ್, 20 years ಬ್ಯಾಕು ಅಷ್ಟೊಂದು ಪ್ರಚಾರದಲ್ಲಿರಲಿಲ್ಲ, ಜನಗಳಿಗೆ ಗೊತ್ತಿರಲಿಲ್ಲ, ಅವೇರ್ನೆಸ್ ಇರಲಿಲ್ಲ, ಡಾಕ್ಟ್ರುಗಳಿಗೂ ಪ್ರೊಸೀಜರ್ ಮಾಡೋಕ್ಕೆ ಗೊತ್ತಾಗ್ತಿರಲಿಲ್ಲ, ಫ್ರೀಸ್ ಮಾಡಿದರೆ ಅಷ್ಟು ರಿಸಲ್ಟ್ ಬರ್ತಿರಲಿಲ್ಲ. ಬಟ್ ಈಗ ಫಾರ್ ದ ಪಾಸ್ಟ್ 5 to 10 years ಇದು ತುಂಬಾ ಪ್ರಚಲಿತ ಆಗಿದೆ. ಕ್ಯಾನ್ಸರಿಗೆ ಯಂಗ್ ಏಜಲ್ಲಿ ಕ್ಯಾನ್ಸರ್ ಬರುತ್ತೆ ಎಷ್ಟೋ ಜನಕ್ಕೆ. ಏಜ್ ಆದಮೇಲೆ ಕ್ಯಾನ್ಸರ್ ಬಂದರೆ ಅವ್ರಿಗೆ ಮ್ಯಾರೇಜ್ ಆಗಿ ಸುಮಾರು ವರ್ಷದ ಮೇಲೆ ಫ್ಯಾಮಿಲಿ ಆಗಿ ಮಕ್ಕಳೆಲ್ಲ ಆಗಿ ಏಜ್ ಆಫ್ 50 ಅದರಲ್ಲಿ ಕ್ಯಾನ್ಸರ್ ಬಂದರೆ ಏನು, ಆ ಫ್ಯಾಮಿಲಿ ಕಂಪ್ಲೀಟ್ ಆಗಿರುತ್ತೆ. ಈ ನಮ್ಮ ಬಂಜೆತನದ ಟ್ರೀಟ್ಮೆಂಟದು ಸಂಬಂಧ ಬರೋದಿಲ್ಲ ನೋಡಿ. ಬಟ್ ಅನ್ಫಾರ್ಚುನೇಟ್ಲಿ ಅರ್ಲಿ ಸ್ಟೇಜಲ್ಲಿ ಕ್ಯಾನ್ಸರ್ ಬರುತ್ತೆ, ಎಷ್ಟೋ ಜನಕ್ಕೆ ಬರುತ್ತೆ. ಬ್ರೆಸ್ಟ್ ಕ್ಯಾನ್ಸರ್ ಇರ್ಬೋದು, ನೀವು ಹೇಳಿದ ಹಾಗೆ ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು, ಓವರಿ ಕ್ಯಾನ್ಸರ್ ಅಟ್ ದ ಏಜ್ ಆಫ್ 25-28 ಹ್ಯಾಸ್ ಬಿಕಮ್ ಸೋ ಕಾಮನ್. ಸೊ ಈ ಥರ ಎಲ್ಲ ಆದಾಗ ಏನಾಗುತ್ತೆ ಅಂತಂದರೆ ಅವ್ರಿಗೆ ಬಂಜೆತನದ ಸವಾಲು ಕೂಡ ಇರುತ್ತೆ. ಅಂದರೆ ಕ್ಯಾನ್ಸರಿಗೂ ಟ್ರೀಟ್ಮೆಂಟ್ ತೊಗೋಬೇಕು, ಬಂಜೆತನಕ್ಕೂ ಟ್ರೀಟ್ಮೆಂಟ್ ತೊಗೋಬೇಕು, ಎರಡೂ ಸೇರಿರುತ್ತೆ ನೋಡಿ. ಸೊ ಏಜ್ ಆದವ್ರದ್ದು ಬೇರೆ ಪ್ರಾಬ್ಲಮ್ಮು, ಇವರಿಗೆ 2 ಪ್ರಾಬ್ಲಮ್ ಒಟ್ಟಿಗೆ ಸಾಲ್ವ್ ಮಾಡ್ಕೋಬೇಕು. ಸೊ ಅಂಥವರಲ್ಲಿ ಈಗ ಟ್ರೀಟ್ಮೆಂಟ್ ಎಷ್ಟೋ ಸುಧಾರಿತವಾಗಿರೋದ್ರಿಂದ ಆ ಲೇಡಿ ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ತೊಗೊಂಡ ಮೇಲೆ ಈ ಎಂಬ್ರಿಯೋವನ್ನು ಅವರ ಗರ್ಭಕೋಶದೊಳಗಡೆ ಹಾಕ್ಕೊಂಡಾಗ, ಅಥವಾ ಗರ್ಭಕೋಶದ ಡೆವಲಪ್ಮೆಂಟೇ ಆಗಿಲ್ಲ ಅಂತಂದರೆ ಬಾಡಿಗೆ ತಾಯಂದಿರಲ್ಲೇ ಹಾಕಿ ಆ ಎಂಬ್ರಿಯೋಸ್ನ ಬೆಳೆಸಿ ಆಕೆಗೆ ನಾವು ಮಗು ಕೊಡುವಂತಹ ಸಾಧ್ಯತೆ ಬಹಳ ಜಾಸ್ತಿ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಯಾಕೆಂದರೆ ಎಷ್ಟೊಂದು ಸಂಶೋಧನೆ ಆಗಿವೆ, ಎಷ್ಟೋ ಪ್ರಗತಿಯಾಗಿ ಜನಗಳಿಗೆ ಅವೇರ್ನೆಸ್ಸು ಜಾಸ್ತಿಯಾಗಿ ರಿಸಲ್ಟ್ ಸಕ್ಸಸ್ಗಳು ಬಹಳ ಇಂಪ್ರೂವ್ ಆಗಿದೆ ಅಂತ ಇದು ಹೇಳಬೇಕು ಅಂದರೆ ಒಂಥರ ಸಂತೋಷವಾದಂಥ ವಿಷಯ. ಎಸ್ ಮ್ಯಾಮ್, ಇನ್ನು ನೀವು ಕ್ಯಾನ್ಸರ್ ಬಗ್ಗೆ ಹೇಳ್ತಾ ಇದ್ರಿ. ಇಫ್ ಇನ್ ಕೇಸ್ ಕ್ಯಾನ್ಸರ್ ಏನಾದರೂ ಓವರೀಸಲ್ಲಿ ಇದ್ದರೆ ಅಥವಾ ಗರ್ಭಕೋಶದಲ್ಲಿದ್ದರೆ ಅದಕ್ಕೂ ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ? ಹೌದು. ಕ್ಯಾನ್ಸರು ದೇಹದ ಯಾವುದೇ ಭಾಗದಲ್ಲಿ ಬರ್ಬೋದು. ನಾನು ಹೇಳಿದ ಹಾಗೆ ಲಂಗ್ದು ಕ್ಯಾನ್ಸರ್, ಬ್ರೈನ್ ಕ್ಯಾನ್ಸರ್, ಕಿಡ್ನಿ ಕ್ಯಾನ್ಸರ್, ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಸೊ ಇದು ನಾನು ಆಗ ಹೇಳಿದ್ದು ನಿಮಗೆ ಎಸ್ಪೆಷಲಿ ಗರ್ಭಕೋಶ ಓವರಿಗೆ ಸಂಬಂಧಪಟ್ಟ ಕ್ಯಾನ್ಸರ್. ಯಾಕಂದರೆ ಈ ರೇಡಿಯೇಷನ್ ಅಂತ ಏನು ಕೊಡ್ತೀವಿ ಆ ಜಾಗಕ್ಕೆ ರೇಡಿಯೇಷನ್ ಕೊಡಬೇಕಾಗತ್ತೆ. ಈಗ ಬೇರೆ ಕಡೆ ರೇಡಿಯೇಷನ್ ಕೊಡೋದು ಬೇರೆ ವಿಚಾರ. ಈಗ ಬ್ರೈನಿಗೆ ರೇಡಿಯೇಷನ್ ಕೊಡ್ತಾರೆ, ಆಸ್ಟ್ರೋಸೈಟೋಮಾ ಅಂತ ಕಾಯಿಲೆ ಬಂದರೆ, ಬ್ರೈನ್ ಕ್ಯಾನ್ಸರ್ ಬಂದರೆ ಬ್ರೈನಿಗೆ ರೇಡಿಯೇಷನ್ ಕೊಡ್ತಾರೆ ಅಥವಾ ಕೀಮೋಥೆರಪಿ ಕೊಡ್ತಾರೆ, ಅದು ಬೇರೆ. ಆಗ ಬ್ರೈನಿಗೆ ಕೊಡ್ತಾರೆ, ಗರ್ಭಕೋಶ ಶೀಲ್ಡ್ ಮಾಡ್ತಾರೆ, ಲೆಡ್ ಶೀಲ್ಡ್ ಹಾಕಿ ಓವರಿಯನ್ನು ಗರ್ಭಕೋಶವನ್ನು ಪ್ರೊಟೆಕ್ಟ್ ಮಾಡಿ ಆ ರೇಡಿಯೇಷನ್ ವಿಕಿರಣಗಳು ಅಂದರೆ ಆ ಕ್ಷಕಿರಣಗಳು ಅರ್ಥಾತ್ ಎಕ್ಸ್ರೇಯ ಮಾರಕ ಎಫೆಕ್ಟು ಯೂಟ್ರಸ್ಸಿಗೆ ಓವರಿಸಿಗೆ ತಲುಪಬಾರ್ದಂತ ಟ್ರೀಟ್ಮೆಂಟ್ ಕೊಡ್ತಾರೆ. ಬಟ್ ಈ ಗರ್ಭಕೋಶಕ್ಕೆ ಕ್ಯಾನ್ಸರ್ ಬಡಿದಾಗ ಓವರಿಸೇ ಕ್ಯಾನ್ಸರ್ಗೆ ತುತ್ತಾದಾಗ ಆಗ ನಾವು ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕಾಗಲ್ಲ. ನಾವು ಲೆಡ್ ಶೀಲ್ಡ್ ಇಡಂಗಿಲ್ಲ, ಅದ್ರ ಮೇಲೇ ಡೈರೆಕ್ಟಾಗಿ ಎಕ್ಸ್ರೇ ಕಿರಣ ಅಥವಾ ಕೀಮೋಥೆರಪಿ, ರೇಡಿಯೇಷನ್ ನಾನು ಹೇಳ್ತಾ ಇರೋದು, ಅಥವಾ ಕೀಮೋಥೆರಪಿ ಡೈರೆಕ್ಟಾಗಿ ನಾವು ಕೊಡಬೇಕಾಗತ್ತೆ. ಸೊ ಬೇರೆ ಕ್ಯಾನ್ಸರ್ ಬರೋದಕ್ಕೂ ಗರ್ಭಕೋಶ ಓವರಿ ಕ್ಯಾನ್ಸರ್ ಬರೋದಕ್ಕೂ ವ್ಯತ್ಯಾಸ ಇದೆ. ಇದು ಬಂದರೆ ಇನ್ನೂ ತೊಂದರೆ ಜಾಸ್ತಿ. ಸೊ ವಾಟ್ ಎವರ್ ಆ ಫರ್ಟಿಲಿಟಿ ಪ್ರಿಸರ್ವೇಷನ್ ಅನ್ನೋದು ಎಲ್ರಿಗೂ ಈ ಕ್ಯಾನ್ಸರ್ ಬಂದಿರೋ ಪೇಷಂಟಿಗೆ ಅತಿ ಮುಖ್ಯ ಆಗುತ್ತೆ. ಸೊ ಅದರಿಂದ ಅವರು ಪ್ರೆಗ್ನೆನ್ಸಿ ತಮ್ಮದೇ ಜೆನೆಟಿಕ್ ಪೇರೆಂಟ್ ಆಗಿ ತಮ್ಮದೇ ಮಗುವನ್ನು ಮಾಡಿಕೊಳ್ಳುವಂತಹ ಚಾನ್ಸ್ ಜಾಸ್ತಿ ಇರುತ್ತೆ. ಮುಂಚೆ ಎಲ್ಲ ಕ್ಯಾನ್ಸರ್ ಬಂದಿದ್ದರೆ ಆಯಿತು, ಕ್ಯಾನ್ಸರಿಂದನೇ ಸತ್ತೋಗೋ ಚಾನ್ಸ್ ಜಾಸ್ತಿ. ಹಾಗೇನಾದರೂ ಬದುಕುಳಿದ್ರೂ ಕೂಡ ಪ್ರೆಗ್ನೆನ್ಸಿ ಆಗುವಂಥ ಆಸೆ ಬಿಡಬೇಕಾಗಿತ್ತು. ಅವರು ತಮ್ಮಿಂದ ಮಗು ಪಡೆಯುವಂಥ ಸಾಧ್ಯತೆಯನ್ನು ಮರೆತು ಬಿಡಬೇಕಾಗಿತ್ತು. ಈಗ ಹಾಗಲ್ಲ, ಎರಡನ್ನು ಕ್ಯಾನ್ಸರಿಗೂ ಟ್ರೀಟ್ಮೆಂಟ್ ಇದೆ, ಕ್ಯಾನ್ಸರನ್ನು ಗೆಲ್ಬೋದು, ಜಯಿಸ್ಬೋದು. ಕ್ಯಾನ್ಸರನ್ನು ಜಯಿಸಿದ ಮೇಲೆ, ಅದರಿಂದ ವಿಮುಕ್ತರಾದ ಮೇಲೆ ತಮ್ಮದೇ ಆದಂಥ ಮಗುವನ್ನು ಪಡೆಯಬಹುದು.
ಸೊ ಇದೆಲ್ಲ ಬಹಳ ಸಂತೋಷವಾದಂಥ ಪೇಷಂಟಿಗೆ ತಿಳ್ಕೊಳ್ಬೇಕಾದಂತಹ ಸಂಗತಿ. ಇದನ್ನು ಪೇಷಂಟ್ಗಳು ತಿಳ್ಕೊಳ್ಳೇಬೇಕು. ಯಾಕಂದರೆ ಎಸ್ಪೆಷಲಿ ಕ್ಯಾನ್ಸರ್ ಬಂದಿರೋರು ಅವರು ಸುಮ್ಮನೆ ಟ್ರೀಟ್ಮೆಂಟ್ ತೊಗೊಂಡು ಕ್ಯಾನ್ಸರ್ ವಾಸಿ ಮಾಡ್ಕೊಳ್ಳೋದು ಒಂದೇ ಅಲ್ಲ, ಅವರು ಕ್ಯಾನ್ಸರಿಗೆ ಆತುರವಾಗಿ ಮುಂದೆ ಬಿದ್ದು ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ಮಾತ್ರ ತೊಗೊಂಡ್ರೆ ಏನಾಗುತ್ತೆ, ಕ್ಯಾನ್ಸರ್ ವಾಸಿ ಆಗುತ್ತೆ, ವಾಸಿ ಆಗದೇನೂ ಇರ್ಬೋದು ಲಾಸ್ಟ್ ಸ್ಟೇಜಲ್ಲಿದ್ದರೆ, ಬಟ್ ಎಷ್ಟೊಂದು ಸರ್ತಿ ಕ್ಯಾನ್ಸರ್ ವಾಸಿ ಆಗುತ್ತೆ. ಬಟ್ ದ ಪ್ರಾಬ್ಲಮ್ ಈಸ್ ನೀವು ನಿಮ್ಮ ಫರ್ಟಿಲಿಟಿ ಪಾರ್ಟನ್ನು ಮರ್ತು ಬಿಟ್ಟಿದ್ದೀರಾ. ನೀವು ನಿಮ್ಮ ಎಗ್ಸನ್ನು, ಒವೇರಿಯನ್ ಕಾರ್ಟೆಕ್ಸ್ ಟಿಶ್ಯೂವನ್ನು, ನಿಮ್ಮ ಅಂಡಾಣುವನ್ನು ನೀವು ಸ್ಟೋರ್ ಮಾಡೋದು ಮರ್ತಿದ್ದೀರಾ. ನೀವು ಡೈರೆಕ್ಟಾಗಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಂಡಿದ್ದೀರಾ. ಹಾಗಲ್ಲ. ಈ ವಿಷಯ ನೆನ್ಪಿಟ್ಕೊಳ್ಳಿ. ನೀವು ನಿಮ್ಮ ಡಾಕ್ಟರ್ ಹತ್ರ ಮಾತಾಡಿ, ಕ್ಯಾನ್ಸರ್ ಸ್ಪೆಷಲಿಸ್ಟ್ ಹತ್ರ ಮಾತಾಡಿ, ಡಾಕ್ಟ್ರೇ ನಾನು ಫರ್ಟಿಲಿಟಿ ಪ್ರಿಸರ್ವೇಷನ್ ಮಾಡಿಕೊಂಡು ನಾನು ಕ್ಯಾನ್ಸರ್ ಟ್ರೀಟ್ಮೆಂಟ್ ಇಟ್ ಡಸಂಟ್ ಟೇಕ್ ಮಚ್ ಟೈಮ್. 15 ದಿವಸಕ್ಕೆ ಇದೆಲ್ಲ ಆಗೋಗ್ಬಿಡುತ್ತೆ. ಫರ್ಟಿಲಿಟಿ ಪ್ರಿಸರ್ವೇಷನ್ ಅನ್ನೋದು ಕ್ಯಾನ್ಸರ್ ಇದೆ ಅಂತ ಗೊತ್ತಾದರೂ ಕೂಡ ನಾವು ಓವರಿ ಸ್ಟಿಮ್ಯುಲೇಟ್ ಮಾಡ್ತೀವಿ, ಅದರಿಂದ ಎಗ್ಸ್ ತೆಗಿತೀವಿ, ಎಂಬ್ರಿಯೋಸ್ 15 ಡೇಸಲ್ಲಿ ಎಲ್ಲ ರೆಡಿ ಆಗುತ್ತೆ. 15 ಡೇಸಲ್ಲಿ ಅವರು ಕ್ಯಾನ್ಸರಿಗೆ ಟ್ರೀಟ್ಮೆಂಟ್ ತೊಗೊಳ್ಬೋದು. ಸೊ ಇದನ್ನು ಕ್ಯಾನ್ಸರಿಗೆ ತುತ್ತಾಗಿರುವಂತಹ ಯುವತಿಯರು, ಹೆಣ್ಣು ಮಕ್ಕಳು, ಪ್ರೆಗ್ನೆನ್ಸಿ ಆಗಬೇಕು ಅಂತ ಇರುವವರು ತಮ್ಮ ಡಾಕ್ಟ್ರ್ ಹತ್ರ ಇದನ್ನು ಡಿಸ್ಕಸ್ ಮಾಡಿ ತಮ್ಮ ಎಂಬ್ರಿಯೋಸ್ ಫಾರ್ಮ್ ಮಾಡಿಕೊಂಡು ಆಮೇಲೆ ಕ್ಯಾನ್ಸರ್ಗೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಉತ್ತಮ. ಮ್ಯಾಮ್, ಇನ್ನು ಕೊನೆಯದಾಗಿ ನೋಡೋದಾದರೆ ಯೂಟ್ರಸ್ ಸೆಪ್ಟಮ್ ಅಂದರೆ ಏನು, ಸೆಪ್ಟಮ್ ಯಾಕೆ ಫಾರ್ಮ್ ಆಗುತ್ತೆ ಮತ್ತು ಅದಕ್ಕೆಲ್ಲ ಯಾವ ರೀತಿ ಟ್ರೀಟ್ಮೆಂಟನ್ನು ನೀವು ಕೊಡ್ತೀರಾ ಅಂತ? ಹೌದು, ಯೂಟ್ರೈನ್ ಸೆಪ್ಟಮ್ ಅಂತಂದರೆ ಈ ಯೂಟ್ರಸ್ ಅನ್ನೋದು ಒಂದು ಕ್ಯಾವಿಟಿ, ಒಂದು ಚಿಕ್ಕದಾದ ರೂಮ್ ಅಂತ ತಿಳ್ಕೊಳ್ಳಿ. ಅದರ ಒಳಗಡೆ ಒಂದು ಉದ್ದಕ್ಕೊಂದು ಪರದೆ ಇರುತ್ತೆ. ಪರದೆ ಅಂತಂದರೆ ಈಗ ಸಿಂಪಲ್ಲಾಗಿ ನಿಮ್ಗೆ ಅರ್ಥ ಆಗಬೇಕು ಆಗುವ ಥರ ಹೇಳಬೇಕಂತಂದರೆ ಒಂದು ಕೋಣೆ ಇದೆ, ಒಂದು ದೊಡ್ಡ ರೂಮ್ ಇದೆ. ಆ ರೂಮಲ್ಲಿ ಮಧ್ಯ ಒಂದು ಪಾರ್ಟಿಷನ್ ಹಾಕ್ದಂಗೆ, ಮಧ್ಯ ಒಂದು ಗೋಡೆ ಕಟ್ಟದಂಗೆ. ಇದು ಆಮೇಲೆ ಬರುವಂಥ ವಿಷಯ ಅಲ್ಲ. ಅಂದರೆ ಆ ಹುಡುಗಿ ದೊಡ್ಡದಾದ ಮೇಲೆ ಈ TB ಬಂತು, ಕ್ಯಾನ್ಸರ್ ಬಂತು, ಆ ಥರ ಬರುವಂಥ ವಿಷಯ ಅಲ್ಲ ಇದು ಆಕೆ ತನ್ನ ಅಮ್ಮನ ಹೊಟ್ಟೆಯಲ್ಲಿದ್ದಾಗಲೇ ಆಗಿರುವಂತಹ ವಿಷಯ. ಅದು ಯೂಶ್ವಲಿ ಸೆಪ್ಟಮ್ ಮಗು ಹುಟ್ಟುವಾಗ, ಅಂದರೆ ಹೊಟ್ಟೆಯಲ್ಲಿದ್ದಾಗ, ಆಕೆ ಅವಳ ಅಮ್ಮನ ಹೊಟ್ಟೆಯಲ್ಲಿದ್ದಾಗ ಅದು ಫಾರ್ಮ್ ಆಗಿರುತ್ತೆ. ಎಲ್ರಿಗೂ ಆಗುತ್ತೆ, 100ರಲ್ಲಿ 100 ಜನಕ್ಕೂ ಬರುತ್ತೆ. ಬಟ್ ಆಮೇಲೆ ನಿಧಾನವಾಗಿ ಮಗು ಹುಟ್ಟುತ್ತಾ ಆ ಪರದೆ ಕಳಚೋಗುತ್ತೆ. ಅದು ಅಬ್ಸಾರ್ಬ್ ಆಗಿ ಆ ಗೋಡೆ ಕರಗೋಗಿ ಎಲ್ಲ ಸೇರಿ ಒಂದೇ ರೂಮ್ ಆಗುತ್ತೆ. ಯಾವಾಗ ಆ ಪರದೆ ಅಥವಾ ಗೋಡೆ ಕಳಚಿ ಹೋಗಲ್ವೋ ಆವಾಗ ಅದು ಉಳ್ಕೊಳ್ಳುತ್ತೆ. ಅದನ್ನು ನಾವು ಸೆಪ್ಟಮ್ ಅಂತ ಹೇಳ್ತೀವಿ. 100 ಜನರಲ್ಲಿ ಪ್ರೆಗ್ನೆನ್ಸಿ ಆಗಿಲ್ಲ ಅಂತ ಬಂದವರಲ್ಲಿ ಚೆಕ್ ಮಾಡಿದ್ರೆ ಒಂದು 2ರಿಂದ 5% ಜನರಲ್ಲಿ ಸೆಪ್ಟಮ್ ಇರುತ್ತೆ. ಅದಕ್ಕೆ ನಾವು ಈ ಹಿಸ್ಟ್ರೋಸ್ಕೋಪಿ ಅಥವಾ ಸ್ಕ್ಯಾನಿಂಗ್ ಏನು ಮಾಡ್ಕೊಳ್ತೀವಲ್ಲ, ಆಗ ನಮಗೆ ಸೆಪ್ಟಮ್ ಇರೋದು ಕಾಣುತ್ತೆ. ಇದು ಆ 2 ಪೋರ್ಷನ್, ಗರ್ಭಕೋಶದ 2 ಹೋಳುಗಳು ಕರೆಕ್ಟಾಗಿ ಫ್ಯೂಸ್ ಆಗಿ ಒಳಗಡೆ ಗೋಡೆ ಕರಗಿಲ್ಲ ಅಂತಂದರೆ ಈ ಸೆಪ್ಟಮ್ ಹಾಗೆ ಉಳ್ಕೊಳ್ಳೋದ್ರಿಂದ ಆ ಸೆಪ್ಟಮ್ ಏನಿದೆ ಅದನ್ನು ನಾವು ತೆಗಿಬೇಕಾಗತ್ತೆ. ಈ ಹಿಸ್ಟ್ರೋಸ್ಕೋಪಿ ಮಾಡಿ ಅದನ್ನು ಕಟ್ ಮಾಡಿ ಅದನ್ನು ತೆಗಿತೀವಿ. ಕಟ್ ಅಂದರೆ ನಾವು ಅದನ್ನು ಜಸ್ಟ್ ನಿಕ್ ಮಾಡ್ತೀವಿ, ಅದನ್ನು ಸೆಪ್ರೇಟಾಗಿ ಟಿಶ್ಯೂ ಎತ್ತಲ್ಲ, ಅದನ್ನು ಕಟ್ ಮಾಡಿ ಬಿಟ್ಬಿಡ್ತೀವಿ. ಅವಾಗ ಮುಂಚಿನ ಥರನೇ ಆ ರೂಮ್ ಫಾರ್ಮ್ ಆಗಿ ಎಕ್ಸ್ಪ್ಯಾಂಡ್ ಆಗಿ ಪ್ರೆಗ್ನೆನ್ಸಿ ಆಗೋದು ಸುಲಭ ಆಗುತ್ತೆ. ಇಟ್ಸ್ ಅ ಸಿಂಪಲ್ ಪ್ರೊಸೀಜರ್. ಅದಕ್ಕೇನು ಜಾಸ್ತಿ ದೊಡ್ಡದೇನು ಪೇಯ್ನು ಗೀನು ತುಂಬ ದಿವಸ ಹಾಸ್ಪಿಟ್ಲಲ್ಲಿರಬೇಕು, ದೊಡ್ಡ ಆಪ್ರೇಷನ್ನು, ಹೊಟ್ಟೆ ಕುಯ್ತಾರೆ, ಯಾವುದೂ ಇಲ್ಲ. ಹಿಸ್ಟ್ರೋಸ್ಕೋಪಿಯಿಂದ ಮಾಡುವಂಥದ್ದು, ಕೆಳಗಿಂದ ಮಾಡುವಂಥದ್ದು. ಅದು ಮಾಡಿ ಬೈ ಆಫ್ಟರ್ನೂನ್ ಈವ್ನಿಂಗ್ ಪೇಷಂಟ್ ಮನೆಗೆ ಕೂಡ ಹೋಗ್ಬೋದು. ಅದಾದಮೇಲೆ ನಾವು ಪೇಷಂಟಿಗೆ ಪುನಃ ಅದು ಒಳಗಡೆ ಎಡೆಷನ್ ಫಾರ್ಮ್ ಆಗಬಾರ್ದು, ಅರ್ಥಾತ್ ಒಂದು ಗೋಡೆ ಅಂಟ್ಕೋಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಕೆಲವು ಮಾತ್ರೆಗಳನ್ನ ಹಾಕ್ತೀವಿ ಪೇಷಂಟಿಗೆ, ಸೊ ದಟ್ ಆ ಯೂಟ್ರಸ್ ಗೋಡೆ ಒಳಗಡೆ ನೀಟಾಗಿ ಫಾರ್ಮ್ ಆಗಲಿ. ನೆಕ್ಸ್ಟ್ ಪ್ರೆಗ್ನೆನ್ಸಿಗೆ ನಮ್ಗೆ ಹೆಲ್ಪ್ ಆಗುತ್ತೆ. ಬಿಕಾಸ್ ನಾವು ಅವಳನ್ನು ಪ್ರೆಗ್ನೆನ್ಸಿ ಆಗಿಲ್ಲ ಅಂತಲೇ ಬಂದಿರೋ ಕಾರಣಕ್ಕೆ ನಾವು ಚೆಕ್ ಮಾಡಿರ್ತೀವಿ. ಸ್ಕ್ಯಾನಿಂಗ್ನಲ್ಲಿ ಅಥವಾ ನಮಗೆ ಹಿಸ್ಟ್ರೋಸ್ಕೋಪಿನಲ್ಲಿ ಗೊತ್ತಾಗಿರುತ್ತೆ. ಅದು ಡಯಾಗ್ನೋಸಿಸ್ ಆದಮೇಲೆ ಆ ಸೆಪ್ಟಮ್ ತೆಗಿತೀವಿ ಅಂದರೆ ಅರ್ಥ ನಮಗೆ ಮುಂದೆ ಅವಳು ಪ್ರೆಗ್ನೆನ್ಸಿ ಆಗೋದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡಬೇಕು. ಸೊ ಹಾಗಾಗಿ ನಾವು ಆ ಸೆಪ್ಟಮ್ ತೆಗೆದ ಮೇಲೆ ಅವರಿಗೆ ಟ್ಯಾಬ್ಲೆಟ್ಗಳು ಹಾಕ್ತೀವಿ. ಆ ಹಾರ್ಮೋನ್ ಟ್ಯಾಬ್ಲೆಟ್ನ ಅವರು 2ರಿಂದ 3 ತಿಂಗಳು ತೊಗೋಬೇಕಾಗತ್ತೆ. ಒಂದು ಸಂತೋಷವಾದಂತಹ ಸುದ್ದಿ ಇದರಲ್ಲಿ ಏನಂತಂದರೆ ಆ ಗೋಡೆ ತೆಗೆದಿದ್ದಕ್ಕೋಸ್ಕರ ಎಷ್ಟೋ ಜನ ತಂತಾನೇ ಸ್ಪಾಂಟೇನಿಯಸ್ ಆಗಿ ಪ್ರೆಗ್ನೆನ್ಸಿ ಆಗುತ್ತೆ. ಆ ಸೆಪ್ಟಮ್ ತೆಗೆದಿದ್ದಕ್ಕೋಸ್ಕರನೇ ಒಂದು 6 ತಿಂಗಳೊಳಗಡೆ ಎಷ್ಟೋ ಜನ ಪೇಷಂಟು ಪ್ರೆಗ್ನೆಂಟ್ ಆಗಿ ಬರ್ತಾರೆ. ಪ್ರೊವೈಡೆಡ್ ಬೇರೆ ರಿಪೋರ್ಟ್ಸ್ ಎಲ್ಲ ಅವ್ರದ್ದು ನಾರ್ಮಲ್ ಇರಬೇಕು. ಹಸ್ಬೆಂಡ್ ರಿಪೋರ್ಟು, ಟ್ಯೂಬ್ಸ್ದು, ಓವರೀಸ್ದು ಯಾವುದು ಪ್ರಾಬ್ಲಮ್ ಇರಬಾರ್ದು. ಬರೀ ಸೆಪ್ಟಮಿಂದನೇ ಪ್ರೆಗ್ನೆನ್ಸಿ ಆಗಿಲ್ಲ ಅನ್ನೋದಂತಾಗಿ ಉಳಿದಿದ್ದ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇತ್ತು ಅಂತಂದರೆ ಆಕೆಗೆ ನಾವು ಬೇರೆ ಏನು ವಿಶೇಷವಾಗಿ ಮಾಡಬೇಕಾಗಿಲ್ಲ. ಆ ಸೆಪ್ಟಮ್ ರಿಮೂವ್ ಮಾಡಿ ಅವತ್ತೇ ಮನೆಗೆ ಕಳಿಸಿ ಮಾತ್ರೆಗಳು ಹಾಕ್ತೀವಿ. ಆಮೇಲೆಲ್ಲ ಅವರು ನಾರ್ಮಲ್ ಆಗಿರ್ಬೋದು, ಆ್ಯಕ್ಟಿವ್ ಆಗಿರ್ಬೋದು.
ಸೆಪ್ಟಮ್ ಇದ್ದಿದ್ದನ್ನು ಮರ್ತು ಬಿಡ್ಬೋದು. ಡಯಟ್ ಎಲ್ಲ ನಾರ್ಮಲ್ ಆಗಿ ತೊಗೊಂಡು ಎಕ್ಸಸೈಸ್ ಮಾಡಿಕೊಂಡು ಎಲ್ಲರೂ ಇದ್ದಂಗೆ ಇರ್ಬೋದು. ಆ ಸೆಪ್ಟಮ್ ಅವ್ರ ದೇಹದಿಂದ ಹೋಯಿತು, ಯೂಟ್ರಸ್ ನಾರ್ಮಲ್ ಆಗಿದೆ, ಮತ್ತು ಒಂದು 6 ಮಂತ್ಸ್ ಒಳಗಡೆ ತಂತಾನೆ ಪ್ರೆಗ್ನೆನ್ಸಿನೂ ಆಗಿ ಬರುವಂತಹ ಸಾಧ್ಯತೆ ಬಹಳಷ್ಟಿದೆ. 6 ಮಂತ್ಸ್ಗೂ ಪ್ರೆಗ್ನೆಂಟ್ ಆಗದೆ ಹೋದರೆ ನೆಕ್ಸ್ಟ್ ನಾವು ಬೇರೆ ಟ್ರೀಟ್ಮೆಂಟು IVF ಈ ಥರ ಟ್ರೀಟ್ಮೆಂಟ್ಗಳನ್ನ ಕೈಗೆತ್ಕೊಳ್ಬೇಕಾಗತ್ತೆ. ಬಿಕಾಸ್ ಅಲ್ಟಿಮೇಟ್ಲಿ ಅವರ ಉದ್ದೇಶ ಪ್ರೆಗ್ನೆನ್ಸಿ ಆಗೋದು. ಸೊ ಹಾಗಾಗಿ ಟ್ರೀಟ್ಮೆಂಟು ಮುಂದುವರಿಸಬೇಕಾಗತ್ತೆ. ಸೊ ಇದೆಲ್ಲ ಬರೀ ಮೈನರ್ ಒಂದು ಸರ್ಜರೀಸಲ್ಲೇ ಮುಗಿಯೋಗುತ್ತೆ, ಹೌದು. ಯಾರು ಪಾನಿಕ್ ಆಗೋದು ಬೇಡ ಅಂತ. ಹೌದು. ಈ TB, ಕ್ಯಾನ್ಸರ್ ಇವೆಲ್ಲ ದೊಡ್ಡ ಕಾಯಿಲೆಗಳು, ಇವೆಲ್ಲ ಮಹಾಮಾರಿಗಳು. ವೆರಸ್ ಈ ಸೆಪ್ಟಮ್ ಅನ್ನೋದು, ಪಾಲಿಪ್ ಅನ್ನೋದು, ಈ ಸಣ್ಣ ಪುಟ್ಟ ಇನ್ಫೆಕ್ಷನ್ಗಳು ಇವೆಲ್ಲ ಆರಾಮಾಗಿ ಕ್ಲಿಯರ್ ಮಾಡುವಂಥ ಇನ್ಫೆಕ್ಷನ್ನು. ಬಟ್ ಅದನ್ನು ನಾವು ಮರೆಯೋ ಹಾಗಿಲ್ಲ, ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಯಾಕೆಂದರೆ ಅದರಿಂದನೂ ಪ್ರೆಗ್ನೆನ್ಸಿ ಆಗಿರಲ್ಲ ನೋಡಿ, ಟ್ರೀಟ್ಮೆಂಟ್ ಕೊಟ್ಟು ಆಕೆ ಪ್ರೆಗ್ನೆನ್ಸಿ ಆಗ್ಬೋದು. ಈ ಟ್ಯೂಬರ್ಕ್ಯುಲೋಸಿಸ್ಸು, ಕ್ಯಾನ್ಸರು ಅನ್ನೋದೆಲ್ಲ ದೊಡ್ಡ ವಿಷಯ, ಅದಕ್ಕೆ ಜಾಸ್ತಿ ಟ್ರೀಟ್ಮೆಂಟ್ ಬೇಕು. ಜೊತೆಗೆ ಅದು ಆದ ಮೇಲೆ ಕೂಡ ಅವರ ಫರ್ಟಿಲಿಟಿ ಪೊಟೆನ್ಷಿಯಲ್ ಅರ್ಥಾತ್ ಪ್ರೆಗ್ನೆನ್ಸಿ ಆಗುವಂಥ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ. ಯೂಶ್ವಲಾಗಿ ಎಲ್ಲರಿಗೂ ಕೂಡ ತುಂಬ ಟೆನ್ಷನ್ ಇರುತ್ತೆ, ಪ್ಯಾನಿಕ್ ಇರುತ್ತೆ, ಓಕೆ ಫೈನ್ ಏನೋ ಒಂದು ಸರ್ಜರಿ ಮಾಡಬೇಕು ಅಂತ. ಬಟ್ ಇಫ್ ಇನ್ ಕೇಸ್ ಡಾಕ್ಟರೇ ಈ ಥರದೊಂದು ಈಸಿಯಾಗಿ ಫಾರ್ಮೆಟಲ್ಲಿ ಹೇಳಿದ್ರೆ ಯೂಶ್ವಲಾಗಿ ಯಾರು ಅಷ್ಟು ಪ್ಯಾನಿಕ್ ಆಗಲ್ಲ ಅಂತ ತುಂಬ ಚೆನ್ನಾಗಿ ಡೀಟೇಲಾಗಿ ಹೇಳ್ಕೊಟ್ರಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ಈ ಒಂದು ಮಿರಾಕಲ್ ಟಚ್ ಸಂಚಿಕೆ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಧನ್ಯವಾದ. Miracle Touch.